ಫುಲ್ಲು ಬಿಸಿಲು. ಫಸ್ಟ್ ಟೈಮ್ ಬೆಳಗ್ಗೆ ಇಷ್ಟು ಬಿಸಿಲು ಬರ್ತಾ ಇರೋದು. ಬೆಳಗ್ಗೆ ಎದ್ದು ನನ್ನ ಮಗ ರಾಶಿ ಹೊತ್ತಿದ್ದೇನೆ. ಹಾಯ್, ಗುಡ್ ಮಾರ್ನಿಂಗ್. ದಿನ ಹೇಳಿಸ್ಕೊಂಡು ಓದ್ತಾ ಇದ್ದೆ. ನಡುವೆ ಯಾಕೋ ಸೋಂಬೇರಿ ಆಗಿಬಿಟ್ಟಿದೆ ನನ್ನ ಮಗ. ಪೇಪರೇ ಓದ್ತಾ ಇಲ್ಲ. ನೀರು ಕುಡ್ದೆ ಮಗನೇ, ನೀರು ಕುಡಿಯಪ್ಪ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತಿನ ಡೈಲಿ ಬ್ಲಾಗ್ಗೆ ಸ್ವಾಗತ. ಇವತ್ತು ಡೇ ಬಂದು ವೆಡ್ನೆಸ್ಡೇ. ಇವರು ಬೆಳಗ್ಗೆ ಹೌದಾ, ಓಕೆ. ಇವಾಗ ನಾನು ಹೋಗಿ ಬ್ರೇಕ್ಫಾಸ್ಟ್ ಜೊತೆಗೆ ಪಲ್ಯ ಎಲ್ಲ ರೆಡಿ ಮಾಡ್ತೀನಿ. ಪಲ್ಯ ಅಂದರೆ ನಿಮಗಲ್ಲ, ಮಧ್ಯಾಹ್ನ ಊಟಕ್ಕೆ. ನಿಮಗೆ ಸೌತೆಕಾಯಿ ಕ್ಯಾರೆಟ್ ಹಾಕ್ತೀನಿ ಇವತ್ತು ಸ್ನ್ಯಾಕ್ಸು. ಓಕೆನಾ? ಸರಿ. ಹಾಂ, ಬಿಸಿಲು ಬರ್ತದೆ. ಬಾಗ್ಲು ಗಿಡಕ್ಕೆ ನೀರು ಹಾಕ್ತಾ ಮಗ? ಗಿಡಕ್ಕೆ ನೀರು ಹಾಕ್ದೇನಾ? ನಂದು ರಾಶಿನೇ ಗೊತ್ತಿಲ್ಲ. ನಿಮ್ಮ ಸುಷ್ಮಾ ಅನ್ನೋದೇ ಕುಂಭ ಅಂತ ಬರುತ್ತೆ, ಬಟ್ ನಾನು ಹುಟ್ಟಿದ ಪ್ರಕಾರ ಬೇರೆ ಇದಿರೋದು. ಬೆಳಗ್ಗೆ ಎದ್ದು ಗಿಡಕ್ಕೆಲ್ಲ ನೀರು ಹಾಕಕ್ಕೆ ಹೇಳಿದ್ದೆ ಮಗನಿಗೆ. ಜಾಸ್ತಿನೇ ಹಾಕಿದ್ದಾನೆ ನೀರೆಲ್ಲ. ನೀರು ಜಾಸ್ತಿನೇ ಹಾಕಿದ್ಯಾ ಮಗ ಕೆಲವೊಂದಕ್ಕೆ. ನಾನು ಸ್ನಾನ ಮಾಡ್ಕೊಂಡು ಬಂದೆ ಜಸ್ಟ್. ಈಗ ಎಲ್ಲ ಕೆಲಸ ಮಾಡಿ ವಾಕಿಂಗ್ ಹೋಗಿ ಫುಲ್ಲು ಸ್ವಲ್ಪ ಕೂಲ್ ಹತ್ರ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಎಲ್ಲ ಕೆಲಸ ಮಾಡಿ ಸಾಕಾಯ್ತಲ್ವ. ಒಂದು ಬೆಳಗ್ಗೆನೇ ಎದ್ದ ತಕ್ಷಣ ಎಲ್ಲ ಕೆಲಸ ಪಟ ಅಂತ ಮಾಡೋದಾಗತ್ತೆ. ಮಾಡಿ ವಾಕಿಂಗ್ ಹೋಗಿ ಬಂದು ಸ್ನಾನ ಮಾಡಿ ಎಲ್ಲ ಮಾಡಿ ಜಸ್ಟ್ ಇವಾಗ ಬರ್ತೀನಿ. ಒಂದು 2 ನಿಮಿಷ ಕೂರೋಣ ಅನ್ಕೊತೀನಿ. ಕೂದರೆ ಟೈಮ್ ಆಗೋಗ್ಬಿಡುತ್ತೆ. ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡಬೇಕು ಅನ್ನೋದೇ ಒಂದು ಟೆನ್ಷನ್ ಇರುತ್ತೆ. ಹಂಗಾಗಿ ಇವಾಗ ಫಸ್ಟ್ ಹೋಗೋರಿಗೆ ಬಾಕ್ಸ್ ರೆಡಿ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಇನ್ನೂ ಸುಮಾರು ಕೆಲಸ. ಇವತ್ತಂತೂ ನನ್ನ ಕೆಲಸ ಎಷ್ಟಿದೆ ಅಂದರೆ ಹಿಂಗೆ ಮುಗಿಸ್ತೀನೋ ಇಲ್ಲನೂ ಗೊತ್ತಿಲ್ಲ. ಅಷ್ಟು ಕೆಲಸಗಳಿದ್ದಾವೆ. ಬೇಗ ಮುಗಿಸೋಣ. ಬಿಸಿಲು ಬರ್ತದೆ ಇವತ್ತು. ಒಂಚೂರು ಮೆಣಸಿನ್ಕಾಯಿ ಎಲ್ಲ ಒಂಚೂರು ಒಣಗಾಕಬೇಕು. ಹೀಗೆ ಜಾಸ್ತಿ ಬಿಸಿಲು ಬಂದುಬಿಟ್ರೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಒಣಗಾಕ್ಬಿಡ್ತೀನಿ. ತುಂಬ ದಿನ ಆದಮೇಲೆ ಬಿಸಿಲು ಬರ್ತಾಯಿದೆ ಅನ್ನೋ ಥರ ಇತ್ತು. ನನಗಂತೂ ಇವಾಗ ಸ್ವಲ್ಪ ಬಿಸಿಲು ಅವಶ್ಯಕತೆ ತುಂಬಾ ಇತ್ತು. ಯಾಕಂತಂದರೆ ಸಾಂಬಾರು ಪೌಡರು, ಮಸಾಲೆ ಸಾಂಬಾರು ಪೌಡರು ಎಲ್ಲನೂ ಕೂಡ ಪ್ರಿಪೇರ್ ಮಾಡಬೇಕಿತ್ತು. ಮೆಣಸಿನ್ಕಾಯಿ ಎಲ್ಲ ತೊಗೊಂಬಂದಿರೋದಿತ್ತು. ಅದನ್ನೆಲ್ಲನೂ ಕೂಡ ಕೂತ್ಕೊಂಡು ಕ್ಲೀನ್ ಮಾಡೋದು ಅದೆಲ್ಲನೂ ಅದೇ ಕೆಲಸ ಆಯಿತು. ನಾನು ಹಾಗಾಗಿ ಮಂಗಳವಾರ ಯಾವುದೇ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಜೊತೆಗೆ ನನ್ನ ಒಂದು ಹೆಲ್ತ್ ಚೆಕಪ್ ಟೆಸ್ಟ್ ಏನು ಮಾಡಿಸಿದ್ದೆ ಅದ್ರ ರಿಪೋರ್ಟ್ ಕೂಡ ಬಂದಿತ್ತು. ಅದನ್ನು ಡಾಕ್ಟ್ರ್ ಹತ್ರ ಹೋಗಿ ತೋರಿಸೋವಂಥದ್ದಿತ್ತು. ಇದೆಲ್ಲ ಕೆಲಸಗಳ ಮಧ್ಯದಲ್ಲಿ ಬ್ಲಾಗ್ ಅಂತ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಬುಧವಾರ, ಹಾಗಾಗಿ ಬ್ಲಾಗ್ನ ಶುರು ಮಾಡಿದ್ದು. ಬೆಳಗ್ಗೆ ತಿಂಡಿ ಎದ್ದಿದ ತಕ್ಷಣ ಏನಪ್ಪ ಮಾಡೋದು ಅನ್ನೋದು ಒಂದು ಯೋಚನೆ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಈ ನಡುವೆ ನಾನೇನು ಮಾಡ್ತೀನಿ, ಆದಷ್ಟು ಹಿಂದಿನ ದಿನವೇ ಯೋಚನೆ ಮಾಡಿ ರೆಡಿ ಮಾಡ್ಕೊಂಬಿಟ್ಟಿರ್ತೀನಿ. ಯಾಕಂದರೆ ಫ್ರಿಜ್ಜಲ್ಲಿ ತರಕಾರಿ ಏನಿರುತ್ತೆ, ಅದು ಏನು ತರಕಾರಿ ಇದೆ ಅದರಲ್ಲೇ ಏನಾದರೂ ಒಂದು ಮಾಡಿ ಪಟ ಅಂತ ಹೇಳಿ ಮುಗಿಸೋಣ ಅನ್ನೋದು ನನ್ನ ಯೋಚನೆ ಆಗಿರುತ್ತೆ. ಯಾಕಂದರೆ ಎಷ್ಟೋ ಸರಿ ತರಕಾರಿಗಳು ತೊಗೊಂಬರೋದು ಹಾಗೆ ಇಟ್ಬಿಡೋದು. ಕೆಲವೊಂದು ಟೈಮಲ್ಲಿ ಅಂದ್ಕೊಂಡಿದ್ದು ತಿಂಡಿಗಳು ಮಾಡೋಕ್ಕಾಗದೆ ಬೇರೆ ತಿಂಡಿಗಳು ಅನ್ನೋ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಸಾಗು ಆಗಲಿ ಅಥವಾ ಏನಾದರೂ ಪಲ್ಯ, ಚಪಾತಿ ಈ ಥರದ್ದು ಏನಾದರೂ ಮಾಡಬೇಕು ಅಂತ ಅಂದ್ರೂ ಏನು ಮನೆಯಲ್ಲಿ ತರಕಾರಿ ಇರುತ್ತೆ ಅದನ್ನೇ ಎಲ್ಲ ಮಿಕ್ಸ್ ಹಾಕಿ ಮಾಡಿಬಿಡೋಣ ಅನ್ನೋ ಒಂದು ಯೋಚನೆ ಮಾಡಿರ್ತೀನಿ. ಹಾಗಾಗಿ ಅವತ್ತೊಂದು ದಿನ ಮಕ್ಳಿಗೆ ಸ್ವಲ್ಪ ಸೋರೆಕಾಯಿ ಹಾಕಿ ಪಲ್ಯ ಮಾಡಿದ್ದೆ. ಅದೊಂದು ಸ್ವಲ್ಪ ಸೋರೆಕಾಯಿ ಇತ್ತು, ಸೀಮೆ ಬದನೆಕಾಯಿ ಇತ್ತು, ಕ್ಯಾರೆಟ್ ಇತ್ತು. ಓಕೆ, ಇರುತ್ತೆ. ಇದನ್ನೇ ಎಲ್ಲ ಹಾಕಿಬಿಟ್ಟು ಸಾಗು ಥರ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ. ಆನಂತರ ನೆನ್ನೆ ಮಾಡಿದ ಸಾಂಬಾರು ಕೂಡ ಸ್ವಲ್ಪ ಇತ್ತು. ಆ ಸಾಂಬಾರಿಗೆ ಒಂದು ಪಲ್ಯನೂ ಕೂಡ ಮಾಡಿಟ್ಬಿಡೋಣ ಅಂತ ಹೇಳಿ ಎಲೆಕೋಸನ್ನು ಕೂಡ ಹಚ್ಕೊತಾ ಇದೆ. ಯಾಕಂದರೆ ಎಲೆಕೋಸು ಕೂಡ ಇತ್ತು. ಹಂಗೆ ತರಕಾರಿ ಏನಿರುತ್ತೋ ಅದನ್ನೆಲ್ಲನೂ ಕೂಡ ಖಾಲಿ ಮಾಡಿಬಿಡ್ಬೇಕು, ನೀಟಾಗಿ ವೇಸ್ಟ್ ಮಾಡಬಾರ್ದು. ಹಾಗಾಗಿ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಹೇಳಿ ಮಾಡುವಂಥದ್ದು. ಇನ್ನು ಮಕ್ಕಳಿಗೆ ಸೌತೆಕಾಯಿ ಕ್ಯಾರೆಟ್, ಅದು ಸೌತೆಕಾಯಿ ಕೂಡ ಇತ್ತು. ಇನ್ನು ಎಲೆಕೋಸು ಪಲ್ಯ ಹಾಕಿದರೆ ಇವತ್ತು ಆಲ್ಮೋಸ್ಟು ಸೋರೆಕಾಯಿ ಎಲ್ಲ ಹಾಕಿ ನಾನು ಸಾಗು ಮಾಡ್ತಾ ಇರೋದ್ರಿಂದ ಮತ್ತವ್ರಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಏನಾದರೂ ಎಲೆಕೋಸು ಪಲ್ಯ ಹಾಕಿದರೆ ಬೋರ್ ಹೊಡೆದ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಕ್ಯಾರೆಟು ಸೌತೆಕಾಯಿ ಹಾಕೋಣ ಅಂತ ಹೇಳಿಕೊಂಡು ಅದನ್ನು ಕೂಡ ಎಲ್ಲ ಹಚ್ಚಿ ರೆಡಿ ಮಾಡಿಕೊಂಡೆ. ಅಡುಗೆ ಮನೆಗೆ ಬಂದರೆ ಫಸ್ಟು ನನ್ನ ಕೆಲಸ ಏನಿರುತ್ತೆ ಅಂದರೆ ಏನೇನೆಲ್ಲ ಹಚ್ಚಬೇಕು ಅಂದರೆ ಪಲ್ಯಗ, ಸಾಂಬಾರ್ಗ ಅಥವಾ ಸಾಗುಗ ಹಚ್ಚೋ ಕೆಲಸ ಎಲ್ಲ ಫಸ್ಟು ಮುಗಿಸ್ಕೊಂಡ್ಬಿಡ್ತೀನಿ ಪಟ ಅಂತ ಹೇಳಿ. ಆ ನಂತರ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ. ಕೆಲವೊಂದು ಟೈಮಲ್ಲಿ, ಇಲ್ಲಾಂದರೆ ಕೆಲವೊಂದು ಟೈಮಲ್ಲಿ ಅಡುಗೆನೂ ಮಾಡ್ತಾ ಹಾಗೆ ತರಕಾರಿನೂ ಕೂಡ ಹಚ್ಚೋ ಅಂಥದ್ದು ಇರುತ್ತೆ. ಬಟ್ ನನಗೆ ಹೇಗೆ ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಕೆಲವೊಂದು ಸರಿ ಹಾಗೆ ಒಂದೊಂದು ಸರಿ ಎಲ್ಲ ಹಚ್ಕೊಂಡ್ಬಿಟ್ರೆ ನನಗೆ ಅಡುಗೆ ಮಾಡೋದಕ್ಕೆ, ಒಗ್ಗರಣೆ ಹಾಕೋಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ ಅಂತ ಫಸ್ಟು ಹಚ್ಚಿಟ್ಕೊಂಡ್ಬಿಡ್ತೀನಿ. ಹಾಗಾಗಿ ಇವತ್ತು ಕೂಡ ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಂದನೂ ಕೂಡ ಎಲ್ಲ ಹಚ್ಚಿದ್ದಾಗಿತ್ತು. ಈಗ ಇಲ್ಲಿ ನಾನು ಸೋರೆಕಾಯಿ, ಸೀಮೆ ಬದನೆಕಾಯಿ, ಆಮೇಲೆ
ಕ್ಯಾರೆಟು ಈ ಮೂರೂ ಕೂಡ ಹಚ್ಕೊಂಡಿರೋ ಅಂಥದ್ದನ್ನು ಇಲ್ಲಿ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ನಾನು ಮಸಾಲ ಅಂತ ಹೇಳಿ ರುಬ್ಬಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಟೊಮೆಟೊ ಇಷ್ಟೇ ಹಾಕಿರೋ ಅಂಥದ್ದು, ಇನ್ನೇನು ಹಾಕಿಲ್ಲ. ಹಾಗೆ ಇದಕ್ಕೆ ಸ್ವಲ್ಪ ಮಸಾಲ ಸಾಂಬಾರು ಪೌಡರ್ನು ಕೂಡ ನಾನು ಬಳಸ್ಕೊತಾ ಇದ್ದೀನಿ. ಮತ್ತು ಸಪ್ರೇಟ್ ಅದಕ್ಕೆಲ್ಲ ಸ್ಪೈಸಸ್ ಹಾಕೋಬೇಕು ಅನ್ನೋ ಒಂದು ನೆಸೆಸರಿ ಇರೋದಿಲ್ಲ. ಈ ಥರ ಒಂದು ಮಸಾಲ ಪೌಡ್ರು ನಾನು ಹಾಕೊಂಬಿಟ್ರೆ ನಾನು ಈಸಿ ಅಂತ ಹೇಳಿ, ಹಾಗಾಗಿ ಆ ಪೌಡರ್ನ ಸ್ವಲ್ಪ ಹಾಕ್ಕೊಂಡು ಆನಂತರ ತೆಳು ಯಾವ ರೀತಿ ಬೇಕು ಒಂದು ಸಾಗುಗೆ ಅನ್ನೋದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಹಾಗೆ ಇದಕ್ಕೆ ಫ್ರೆಶ್ ಕ್ರೀಮ್ ಏನಾದರೂ ಇದ್ದರೆ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನನಗೆ ಫ್ರೆಶ್ ಕ್ರೀಮ್ ಅಂದರೆ ಕೆನೆ ಎಲ್ಲನೂ ಕೂಡ ನಾನು ಫ್ರೀಝರಲ್ಲಿ ಇಟ್ಬಿಟ್ಟು ಅದು ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು. ಅದನ್ನು ಮೆಲ್ಟ್ ಮಾಡಿ ನಾನು ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಹಾಲನ್ನೇ ಹಾಕಿಬಿಟ್ಟು ಗ್ರೇವಿ ಮಾಡೋದಕ್ಕಿಟ್ಟೆ. ಇವಾಗ ಒಂದು ಕಡೆ ಇಲ್ಲಿ ಮಕ್ಕಳನ್ನೂ ಕೂಡ ರೆಡಿ ಮಾಡ್ಕೊತಾ ಇದ್ರು ಪೂಜೆಗೆಲ್ಲನೂ. ನಾನೆಲ್ಲ ಕೆಲಸ ಬೆಳಗ್ಗೆನೇ ಮುಗಿಸ್ಕೊಟ್ಬಿಡ್ತೀನಲ್ಲ ಈ ನಡುವೆ, ಹಾಗಾಗಿ ಬೆಳಗ್ಗೆನೇ ಮಕ್ಕಳು ಪೂಜೆನೂ ಕೂಡ ಮಾಡಿಬಿಡ್ತಾರೆ. ಮಗ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಮಗನ ಭಕ್ತಿಗೆ ಕಾಮಾಕ್ಷಿ ದೀಪದ ಎಣ್ಣೆ ಖಾಲಿ ಆಗಿದೆ, ದೀಪನೇ ಉರ್ದಿಲ್ಲ ಅದು. ಇದು ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಲಿ ಇಬ್ರಿಗೂ. ಚಿಂಟುಗೇನಾದರೂ ಹೊಟ್ಟೆ ನೋವು ನನಗೆ ಅದು ಇದು ಅಂತಂದರೆ ನಾನಂತೂ ಚಿಂಟುನ ಮನೇಲಿ ಇಟ್ಕೊಳ್ಳಲ್ಲ, ಓಡಿಸ್ತಾ ಇರ್ತೀನಿ ಮನೆಯಿಂದ ಆಚೆ. ನನಗೆ ಬೇಡ ಓಡಿಸೋದೆ ಮನೆಯಿಂದ ಆಚೆ, ಯಾಕಂದರೆ ಒಂದು ಚೂರು ನೀರು ಕುಡಿತಾ ಇಲ್ಲ. ಸ್ಕೂಲಲ್ಲಿ ಡೈಲಿ ಹೇಳಿ ಹೇಳಿ ಕಳ್ಸೋದಾಗಿದೆ. ಬೆಳಗ್ಗೆನೂ ಕುಡ್ದು ಇಲ್ಲ ನೀನು ಚೂ ಕುಡಿಯ ಒಂದೊಂದು ಲೋಟ ಕುಡಿಬೇಕಂತ ತಾನೆ ಒಂದೊಂದು ಲೋಟ ನೀರು ಇಡೋದು ನಾವು. ಎಷ್ಟು ಬಡ್ಕೊಳ್ಳೋದು ಚಿಂಟು, ಯಾಕೋ ಚಿಂಟು ಹಿಂಗೆ ಗೋಳಿಕೊಂತ ಇದೆ ನಡುವೆ. ಹಾಂ ನೀರು ಕುಡಿಯೋ, ಆಮೇಲೆ ಹೊಟ್ಟೆ ನೋವು ಆ ನೋವು ಈ ನೋವು ಎಲ್ಲ ಶುರು ಆಗೋಗ್ತಕ್ಕಣ. ಆಮೇಲೆ ಹೇಳೋದು ತಲೆಗೆ ಹೋಗಲ್ಲ ಅನ್ಸುತ್ತೆ ನನ್ನ ಮಗನಿಗೆ ಯಾಕೋ ನಡುವೆ. ಹಾಂ ಹಾಂ ಕಜಾಯ ಮಾಡ್ಕೊಡೋಣ ಮಕ್ಕಳಿಗೆ ಅಂತ. ಹೋಗುತ್ತೆ ನೀವು ಹೇಳೋದು. ಹಾಂ ಆದರೆ ಇದಕ್ಕೆ ಹೋಗಲ್ಲ, ಹೊಟ್ಟೆಗೆ ಹೋಗಲ್ಲ. ಜಾಸ್ತಿ ನೀರು ಕುಡಿದ್ರೇನು ಹೊಟ್ಟೆ ನೋವು. ಜಾಸ್ತಿ ನೀರು ಕುಡಿದ್ರೆ ಎಲ್ಲಾದ್ರೂ ಹೊಟ್ಟೆ ನೋವು ಬರುತ್ತಾ? ಅರ್ಧ ಬಾಟ್ಲ್ ಹಾಕಿದ್ದೀನಿ ಚಿಂಟು. ಅಷ್ಟು ನಾವು ಅಷ್ಟು ಕುಡಿಯೋದೇ ಹೆಚ್ಚು. ಸಾಕು ಅಷ್ಟೇ ಕುಡಿ. ಸುಮ್ಮನೆ ತುಂಬಿಸ್ ಕಳ್ಸೋದು, ನಾನು ನೀರೇ ಕುಡಿತಾ ಇಲ್ಲ. ನೀರು ಬಾಟ್ಲೆ ಕೊಡೋದಿಲ್ಲ ಮಗ, ನಾನು ಹೇಳ್ತಾ ಇದ್ದೀನಿ. ಓ ಯೂನಿಫಾರ್ಮ್ ಹಾಕೊಂಡ್ ಬಂದ್ಬಿಡಿ ಆಯ್ತು. ಚಪಾತಿ ನಾನು ಸುಡ್ತಾ ಇದ್ದೀನಿ. ನಂಗೆ ಫಸ್ಟ್ ಚಪಾತಿ ನೀನೇ ತಿನ್ನಪ್ಪ. ಚಪಾತಿ ನಿಮಗೂ ಚಪಾತಿನೇ. ರೈಸ್ ಮಾಡಿದಾಗ ಅದು, ಚಪಾತಿ ಮಾಡಿದಾಗ ಚಪಾತಿ ತಿನ್ನು. ರೈಸ್ ಮಾಡಿದಾಗ ಬೆಳಿಗ್ಗೆ ಹೊತ್ತು ರೈಸು ಇಡ್ಲಿ ಅಂತವು ಮಾಡಿದ್ರೆ ಹಾಕ್ತೀವಿ. ತಿನ್ಸ್ ಖಾಲಿ ಮಾಡಮ್ಮ ಸುಮ್ಮನೆ ಅದನ್ನು. ಅವಳಿಗೆ ತಿನ್ನಕ್ಕೆ ತಂದಿರೋದು ಕಣೋ. ಬಿಡು ಚಪಾತಿ ತಿನ್ಲಿ. ಚಪಾತಿ ಮಾಡಿದ್ದೀನ. ಚಪಾತಿನೂ ಅದು ಡಯಟ್ ಫುಡ್ಡೇ. ಚಪಾತಿನೂ ಅಷ್ಟಕ್ಕೂ ಪ್ರೋಟೀನ್ ಫುಡ್ಡೇ. ಹಾಂ ರೈಸ್ ಮಾಡಿದ್ದೀನ, ಇಡ್ಲಿ ಅಂತವು ಏನಾದರೂ ಮಾಡಿದ್ದೀನ ತಿಂದು ಅದನ್ನು. ಚಪಾತಿ ಪೂರಿ ಇಡ್ಲಿ ಇಂಥವೆಲ್ಲ ಮಾಡಿದಾಗ ತಿನ್ನಲಿ. ರೈಸ್ ಮಾಡಿದಾಗ ಅದನ್ನು ತಿನ್ನಲಿ. ಮುದ್ದೆ ಕೋಲ್ ತಂದೆ, ಇನ್ನು ಮುದ್ದೆನೇ ಮಾಡಿಲ್ಲ. ಇದೇನು ಡಿಫ್ರೆಂಟ್ ಆಗೈತೆ ಮುದ್ದೆ ಕೋಲ್ ಮಾಡೋಕ್ಕೆ. ಇದು ಸೈಡಿಗೆ ಜರುಗಿಸ್ಕೊಳಕಂತೆ ಕಣೋ. ಹಿಂಗೆಲ್ಲ ಜರುಗಿಸ್ಕೊಂಡು ಹಿಂಗೆ ಅನ್ನಕ್ಕಂತೆ. ನಾನು ನಿಜ ನೋಡಿದ್ರೆ ಹೆಂಗ ಅನಿಸ್ತದೆ ಎಲ್ಲ. ಒಡಿಯ ಕೋಲ್ ಇದ್ದಂಗೈತೆ ಚಿಂಟುಗೆ. ಅದು ಇದೇನಂತಾರೆ ಫುಟ್ಬಾಲ್ ಬ್ಯಾಟ್ ಥರ ಇದೆ. ಫುಟ್ಬಾಲ್ ಬ್ಯಾಟು ಅದೇ ಥರ ಇರುತ್ತೆ. ಅದೇ ಸೇಮ್ ಶೇಪ್ ಮತ್ತು ಒಂದು ಸ್ವಲ್ಪ ರೌಂಡ್ ಆಗಿರುತ್ತೆ. ಅಂದರೆ ಕರ್ವು ಬ್ಯಾಟು ಹಿಂಗಿರ್ತಾವಲ್ಲ ಹಂಗಲ್ಲ, ಈ ಥರ ಇರ್ತದು. ಫುಲ್ಲು ರೌಂಡಾಗಿ ಫುಲ್ ಹಿಂಗೆ ರೌಂಡ್ ಉದ್ದ ಇರುತ್ತೆ. ಅದೇ ಥರ ಶೇಪ್. ನಮ್ಮ ನಾರ್ಮಲ್ ಬ್ಯಾಟ್ ಉದ್ದಾನೆ, ಬಟ್ ಅದರ ಶೇಪ್ ಮತ್ತು ರೌಂಡೇ ಇರುತ್ತೆ. ಫುಟ್ಬಾಲ್ ಬ್ಯಾಟ್. ಇತ್ತೀಚೆಗೆ ನಮ್ಮ ಮಗ ಹೇಳೋ ಮಾತು ಏನು ಕೇಳ್ತಾ ಇರಬೇಕು, ಏನು ಕೇಳ್ತಾ ಇಲ್ಲ. ಈಗಲೇ ಹಿಂಗಾಗೋಗ್ಬಿಟ್ಟಿದ್ದಾನೆ. ಓ ನೀನು ಕೂಗಿದ್ ನೋಡಿ ನಾನು ಶಾಕ್ ಆಗೋದೆ. ಏನಾಗೋಯ್ತು ಅಂತ.
ಅಂತ ಕೋಟಿ ಬಂದ್ಬಿಡ್ತೇನೆ ನಾನು ಅನ್ಕೊಂಡೆ ಮನೆಯೊಳಗೆ. ಮಕ್ಕಳು ಹೋಗೋ ಸೌಂಡಿಗೆ ನಾವು ಎಕ್ಸಾಮ್ ಟೆಸ್ಟ್ನ ಚೆನ್ನಾಗಿ ಮಾಡಿ ಸೂಪರ್ ಆಗಿ ಮಾಡ್ತೀನಿ. ನಿನ್ನೆ ಮಾಡಿದ್ರಲ್ಲಿ ಯಾವ ಗ್ರೇಡ್ ಬರುತ್ತೆ ಅಂತಾನೆ ಹೇಳಲಿಲ್ಲ. ಎಂತ ಮಾಡಿದ್ರಲ್ಲಿ ಒಂದು ಎಲ್ಲರೂ ಎ ಬರ್ಬೋದು. ಎಲ್ಲ ಎ ಬಿ ಯಾವುದು ಬರೋದೇ ಇಲ್ಲ. ನೋಡೋಣ ಬರ್ಲಿ ಪೇಪರ್. ಹಿಂದಿ ಒಂದು ಡೌಟ್ ಇದೆ. ಹಿಂದಿ ಇನ್ನು ಹಿಂದಿ ಎಕ್ಸಾಮ್ ಬರ್ದೇ ಇಲ್ವಲ್ಲ ನೀನು. ಬರೆಯೋ ಮುಂಚೆನೆ ಡೌಟ್ ಅಂತೀಯೋ. ಬರೆಯ ಸಬ್ಜೆಕ್ಟ್ ಅಂದ್ರೆ ಹಿಂದಿ ಓದ್ಬೇಕಪ್ಪ ಇದ್ದು ಬುಕ್ನ ಥರ ಹಾಗಿದೆ ಗೊಜ್ಜು. ಅದಾಗ ಹೂವು ತಗೊಂಡಿಲ್ವಾ, ಅಲ್ಲಿ ಹೂವು ಪ್ಲೇಟ್ ಇಟ್ಟಿದ್ರಾ, ಇನ್ನ ಇಲ್ಲೇ ಇದೆ. ಹಂಗೆ ಇಟ್ಕೊಂಡಿರಪ್ಪ ಎಲ್ಲ ಸರಿ. ಇದು ಚೀಟ್. ಅಯ್ಯೋ ಇದು ಆಲ್ಮೋಸ್ಟ್ ಜಾಸ್ತಿ ಮಾಡ್ತಿದ್ದೆ ಬಿಟ್ಟೆ. ದೋಸೆಗೆ ಮಾಡ್ತಾ ಇದ್ದೆ, ಇವಾಗ ಚಪಾತಿಗೆ ಮಾಡ್ತಾ ಇದ್ದೆ. ಪೂರಿಗೆ ಜಾಸ್ತಿ ಮಾಡ್ತಿದ್ದೆ. ಪೂರಿ ಇವತ್ತು ಪೂರಿನೇ ಅಂತ ಅನ್ಕೊಂಡಿದ್ದು, ಬಟ್ ಪ್ಲಾನ್ ಚೇಂಜ್ ಮಾಡಿಬಿಟ್ಟೆ ಅಷ್ಟೇ. ಚಪಾತಿ ಮಾಡಿಬಿಟ್ಟೆ. ಓವರ್ ಆ್ಯಕ್ಟಿಂಗ್ ಇದು. ಆ್ಯಕ್ಟಿಂಗ್ ಅಲ್ಲ, ಓವರ್ ಆ್ಯಕ್ಟಿಂಗ್. ಓವರ್ ಪ್ಲಸ್ ಆಕ್ಟಿಂಗ್. 1 ಓವರ್ ಪ್ಲಸ್ ಆಕ್ಟಿಂಗ್ ಇಸ್ ಈಕ್ವಲ್ ಟು 1 ಓವರ್ ಆಕ್ಟಿಂಗ್. ಹೋಗು ಮಗಳ, ನೀನು ತಿನ್ ಬರೋ. ಮಗಳು ಚಪಾತಿ ಸುಡೋದಕ್ಕೆ ಅಂತ ಬಂದರೆ ಹಿಂಗೆ ಇಟ್ಕೊ, ಹಿಂಗೆ ಅವಳು ಬಲ ಎಲ್ಲನೂ ಆ ಒಂದು ಏನು ಮಚ್ಚೆ ಕೈ ಮೇಲೆ ಚಪಾತಿ ತವ ಎಲ್ಲದ್ರ ಮೇಲೂ ಹಾಕಿ ಅದು ಕರ್ಕ ಅನ್ನಂಗೆ ಆಗೋಗುತ್ತೆ. ಹಂಗೆ ಪ್ರೆಸ್ ಮಾಡಿದಷ್ಟು ಕರ್ಕ್ ಅನ್ನಂಥದ್ದು. ಹೌದು, ಪ್ರೆಸ್ ಮಾಡಬಾರ್ದು. ಚಪಾತಿನ ಹಿಂಗೆ ಇಟ್ಕೊಂಬಿಡೋದು. ಹಿಂಗೆ ಇಟ್ಕೊಂಡು ಅಮ್ಮ ಹಂಗೆ ಇಟ್ಕೊಳ್ಳೋದೆ ಹಿಂಗೆಲ್ಲ ಹಿಂಗೆ ಅಂತೀವಿ ಫುಲ್ ಎರಡು ನಾನು ಮಸ್ತಿ ಇನ್ನೇ ಹೇಳಿದ್ದು. ಅದು ಕರ್ಕದಂಗೆ ಆಗೋಗುತ್ತೆ. ಸಾಫ್ಟ್ ಇಲ್ಲ ನೋಡು, ಎಷ್ಟು ಕರ್ಕಾಗುತ್ತೆ ಅದು. ಇವಾಗ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಮಾಡಲ್ಲ. ಪ್ರೆಸ್ ಮಾಡಬೇಡ ಮಗಳು, ಪ್ರೆಸ್ ಓಕೆ ನೆಕ್ಸ್ಟ್ ಟೈಮ್ ಮಾಡಲ್ಲ. ಹಾಕಿ ಪ್ರೆಸ್ ಮಾಡಿ ರೊಟ್ಟಿ ಚಪಾತಿ ಹೋಗಿ ರೊಟ್ಟಿ ಆಗೋಗಿರುತ್ತೆ ನೋಡಿ. ಅವನೇನು ಮಮ್ಮಿ ಇದೇ ಥರ ರೊಟ್ಟಿ ಮಾಡ್ತಾರೆ ಅಂತ. ಚಪಾತಿನ ಹೋಗಿ ಎಲ್ಲ ರೊಟ್ಟಿ ಥರ ಆಗೋ ಚಪಾತಿ ಅಂತ ಅಷ್ಟು ಪ್ರೆಸ್ ಮಾಡೋದು. ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟಿದ್ದಾಯಿತು. ಆನಂತರ ಇವಾಗ ಅವರಿಗೆಲ್ಲ ಒಂದೊಂದು ಲೋಟ ಹಾಲು ಕೊಡೋಣ ಅಂತ ಹೇಳಿ ಇವಾಗ ಇಲ್ಲಿ ಮಿಲ್ಕ್ ಮಾಲ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆ ಹಾಲು ಚೆನ್ನಾಗಿ ಕಾಯಿಸಿಟ್ಟಿರ್ತೀನಿ. ಕಾಯಿಸಿರೋ ಹಾಲಿಗೆ ಸ್ವಲ್ಪ ನಾನಿಲ್ಲಿ ಮಿಲ್ಕ್ ಮಾಲ್ಟ್ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅಂದರೆ ಒಂದು 3 ಜನಕ್ಕೆ ಅಂದರೆ ಒಂದು ಫುಲ್ ಸ್ಪೂನಷ್ಟು 1 ಸ್ಪೂನ್ ತೊಗೊಳ್ತೀನಿ. ಅದರಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಲು ನಮ್ಮ ಮನೆಯವರಿಗೆ ಕೊಡೋದು. ಯಾಕಂದರೆ ಬೆಳಗ್ಗೆ ಮಕ್ಕಳೆಲ್ಲ ತಿಂಡಿ ತಿಂದಿರೋದ್ರಿಂದ ಅರ್ಧ ಗ್ಲಾಸ್ ಅಷ್ಟೇ ಕುಡಿಯೋದು. ಮನೆಯವರಿಗೆ 1 ಗ್ಲಾಸ್ ಇರುತ್ತೆ. 3 ಜನಕ್ಕೂ ಸೇರಿಸಿ ನಾನು 1 ಸ್ಪೂನಷ್ಟು, ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲೇ 1 ಸ್ಪೂನಷ್ಟು ಪೌಡರ್ನ ಮೊದಲೇ ಕಾಯಿಸಿರೋ ಹಾಲಿಗೆ ಹಾಕ್ಕೊಳ್ತೀನಿ. ಹಾಲಿಲ್ಲ ಅಂದರೆ ನೀರಲ್ಲೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬೋದು. ನಾನು ಕೆಲವೊಂದು ಟೈಮಲ್ಲಿ ನೀರಲ್ಲೂ ಕೂಡ ಮಿಕ್ಸ್ ಮಾಡಿ ಹಾಕ್ತೀನಿ. ಇದು ಹಾಲು ಅಷ್ಟೇ, ಬೆಳಗ್ಗೆನೇ ಚೆನ್ನಾಗಿ ಕಾಯಿಸಿಟ್ಟಿರೋ ಅಂಥ ಹಾಲೇ. ಆ ಹಾಲಿಗೆ ಇನ್ನು ನಾನು ಮಿಲ್ಕ್ ಮಾಲ್ಟ್ ಮಿಕ್ಸ್ ಮಾಡಿಕೊಂಡೆ, ಅದನ್ನು ಸೇರಿಸ್ಬಿಟ್ಟು ಜಸ್ಟ್ 1-2 ಕುದಿ ಬರಬೇಕಷ್ಟೇ. ತುಂಬ ಹೊತ್ತೆಲ್ಲ ಕುದಿಸೋದಕ್ಕೆ ನಾನು ಹೋಗೋದೇ ಇಲ್ಲ ಇದು. ಯಾಕಂದರೆ ಆ ಫ್ಲೇವರ್ ಘಮ ಏನಿರುತ್ತೆ, ಜಾಸ್ತಿ ಕುದಿಸಿದ್ರೆ ಆ ಟೇಸ್ಟೇ ಹೋಗಿಬಿಡುತ್ತೆ. ಹಂಗಾಗಿ 1-2 ಕುದಿ ಬರುವಷ್ಟು ಜಸ್ಟ್ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಕುದಿ ಬರುತ್ತೆ ಅಷ್ಟೇ. ಬಂದಿದ ತಕ್ಷಣ ಆಫ್ ಮಾಡಿಬಿಡ್ತೀನಿ. ಯಾಕಂದರೆ ಮೊದಲೇ ಕಾಯಿಸಿರುವಂಥ ಹಾಲು ಚೆನ್ನಾಗಿ, ಅದಕ್ಕೆ ಮತ್ತೆ ಕಾಯಿಸೋ ಅವಶ್ಯಕತೆ ಇರೋದಿಲ್ಲ. ಅದೊಂದೆರಡು ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ಟು ಈಗ ಬೆಲ್ಲದ ಸಿರಪ್ನ ಆ್ಯಡ್ ಮಾಡ್ಕೊಳ್ತೀನಿ. ಟೇಸ್ಟ್ ಯಾವ ರೀತಿಯಾಗಿ ಬೇಕು ಹಾಗೆ. ಕೆಲವೊಬ್ಬರು ಶುಗರ್ ಎಲ್ಲ ಇರೋರು ಏನಂದರೆ ಆ ಬೆಲ್ಲನೂ ತೊಗೊಳೋದಿಲ್ಲ, ಸಕ್ಕರೆನೂ ತೊಗೊಳೋದಿಲ್ಲ, ಇಷ್ಟಪಡೋದಿಲ್ಲ. ಅಂಥವ್ರು ನೀವು ನಾರ್ಮಲಾಗಿ ಮಿಲ್ಕ್ ಮಾಲ್ಟನ್ನು ಹಾಲಿಗೆ ಮಿಕ್ಸ್ ಮಾಡಿ ಹಾಗೆ ಕುಡಿಬೋದು. ಬಟ್ ನಮಗೆಲ್ಲ ಆ ಸ್ವೀಟ್ನೆಸ್ ಕುಡಿದು ಅಭ್ಯಾಸ ಇರೋದಕ್ಕೆ ಸಪ್ಪೆ ಕುಡಿಯೋದು ಸ್ವಲ್ಪ ಹಿಂಸೆ ಅನಿಸುತ್ತಲ್ಲ, ಹಂಗಾಗಿ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತೀನಿ. ಇವಾಗ ಮಕ್ಕಳಿಗೆ ತಿಂಡಿಯೆಲ್ಲ ಕೊಟ್ಟು ಅವ್ರಿಗೆ ಹಾಲು ಕೊಟ್ಟು ಅವರೆಲ್ಲ ತಿಂದು ಮಾಡಿ ಅವ್ರನ್ನ ರೆಡಿ ಮಾಡಿ ಕಳಿಸಿದ ನಂತರ ಇವಾಗ ನನ್ನ ಕೆಲಸ ಬಂದು ಮೆಣಸಿನ್ಕಾಯಿ ಎಲ್ಲ ಒಣಗಾಕುವಂಥದ್ದು. ಯಾಕಂದರೆ ಇವತ್ತು ಅಪರೂಪ ಅನ್ನೋಂಗೆ ಆ ಮೋಡದಲ್ಲೂ ಒಂದು ಸ್ವಲ್ಪ ಬಿಸಿಲು ಅನ್ನೋ ಥರ ಬಂದಿತ್ತು. ಅಂದರೆ ಇದು ಬುಧವಾರದ ಬ್ಲಾಗ್ ಆಗಿದೆ. ಅವತ್ತಿನ ದಿನ ಸಖತ್ತು ಬಿಸಿಲಿತ್ತು, ಮಧ್ಯಾಹ್ನವರೆಗೂ ಯಾವ ಲೆವೆಲಿಗೆ ಬಿಸಿಲಿತ್ತು ಅಂದರೆ ಮೆಣಸಿನ್ಕಾಯಿ ಒಂದೇ ದಿನದಲ್ಲಿ ಎಷ್ಟು ಗರಿಗರಿಯಾಗಿ ಒಣಗಿತ್ತು ಅಂದರೆ ಮುಟ್ಟಿದ್ರೆ ಸಾಕು ಅದು ಮುರ ಅನ್ನೋ ಥರ ಮುರಿದೋಗೋ ಲೆವೆಲಿಗೆ ಅದು ಚೆನ್ನಾಗಿ ಒಣಗಿತ್ತು. ನನಗೂ ಕೂಡ ಹೇಗೂ ಪೌಡರ್ ಮಾಡಬೇಕಾಗಿತ್ತು, ಸಾಂಬಾರು ಪೌಡರು, ಮಸಾಲ ಸಾಂಬಾರು ಪೌಡರ್ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು. ಹಂಗಾಗಿ ನಾನು ಎನಿ ಟೈಮ್ ನಮ್ಮ ಮನೇಲಿ ಎಲ್ಲ ಸ್ಟಾಕು ಹಾಗೆ ಇರುತ್ತೆ. ನಾನು ಒಂಥರ ಬಿಸಿಲು ಕಾಯ್ತದಂಗೆ ತೊಗೊಂಡೋದಾಗ ಮೆಣಸಿನ್ಕಾಯಿ ಒಣಗಾಗ್ತಾ ಪೌಡರ್ ಖಾಲಿ ಆಗ್ತಿದ್ದಂಗೆ ಮತ್ತೆ ಪೌಡ್ರ್ ಮಾಡ್ತಾ ಈ ಥರ ಮಾಡೋ ಅಂಥದ್ದು ಇರುತ್ತೆ. ಸ್ವಲ್ಪ ಬಿಸಿಲು ಬರ್ತಾ ಇರೋದಕ್ಕೆ ಮೆಣಸಿನ್ಕಾಯಿನೆಲ್ಲನೂ ಕಂಪ್ಲೀಟ್ ಒಣಗಾಕೋದಾಗಿದೆ. ಸ್ವಲ್ಪ ಎಷ್ಟು ಬಿಸಿಲು ಬರುತ್ತೆ ಅಷ್ಟು ಬಿಸಿಲಲ್ಲಾದರೂ ಒಣಗಿಸಿ ನಾನು ಇಟ್ಕೊಳ್ತಾನೆ ಇರ್ತೀನಿ.
ಅದು ಬಂದು ಗುಂಟೂರು ಮೆಣಸಿನ್ಕಾಯಿ ಪೂರ್ತಿ. ಈಗ ಬ್ಯಾಡಿಗೆ ಮಣ್ಕಟ್ಟು ಮೆಣಸಿನ್ಕಾಯಿ ಪೌಡರ್ ಬೇರೆ ಮಾಡಬೇಕು. ಹಾಗಾಗಿ ಸದ್ಯ ಬಿಸಿಲು ಕರೆಕ್ಟಾಗಿ ಬಂತು. ಖುಷಿ ಆಗುತ್ತೆ ನನಗೇನಾದರೂ ಮಾಡಬೇಕು ಅಂತ. ಈ ಥರ ಬಿಸಿಲು ಬರುತ್ತಲ್ಲ, ಬಿಸಿಲು ಕೂಡ ನನಗೆ ಸಪೋರ್ಟ್ ಮಾಡುತ್ತಲ್ಲ ಅನ್ನೋದೇ ಖುಷಿ ನನಗೆ. ಇವತ್ತೇನೋ ಎಂತ ಗೊತ್ತಿಲ್ಲ, ತುಂಬಾ ಬಿಸಿಲು ಬರ್ತದೆ ಬೆಳಗ್ಗೆ. ಅಯ್ಯೋ ಏನೋ ಬಿಸಿಲು ಬರ್ತಾ ಇರೋದು. ಅದಕ್ಕೂ ಮೆಣಸಿನ್ಕಾಯೆಲ್ಲ ಒಣಗಾಕಿದ್ದೆ. ಒಣಗಾಕಿ ಇವಾಗ ಹೋಗಿ ಮನೆಯಲ್ಲಿ ತಿಂಡಿ ತಿನ್ನಬೇಕು. ಕೂಡ ಆಗಿಲ್ಲ ಇನ್ನು. ನಾನು ಬರೀ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಫಸ್ಟು ಬಂದಿದ್ದೆ ಮೆಣಸಿನ್ಕಾಯಿ ಹಾಕಕ್ಕೆ. ಯಾಕಂದರೆ ಈಗಂತೂ ಬರೀ ಮೋಡ ಮಳೆ ಅಂತ ಆಗಿಬಿಟ್ಟು ಬಿಸಿಲೇ ಇಲ್ಲಂಗೆ ಆಗೋಗ್ಬಿಟ್ಟಿತ್ತು. ನನಗೇನಂದರೆ ಬಿಸಿಲು ಬಂದಾಗ ಮೆಣಸಿನ್ಕಾಯೆಲ್ಲ ಈ ಥರ ಒಣಗಿಸಿ ಇಟ್ಕೋತಾ ಇದ್ರೆ ಅದು ಗರಿಯಾಗೇ ಇರುತ್ತೆ. ಹಾಗೆ ನಮ್ಗೆ ಯಾವಾಗ ಬೇಕು ಅವಾಗ ಪೌಡರ್ ಮಾಡಿ ಇಟ್ಕೋಬೋದು. ಇಲ್ಲ ಅಂತಂದರೆ ಪೌಡ್ರ್ ಮಾಡೋದೇ ಕಷ್ಟ ಆಗೋಗ್ಬಿಡುತ್ತೆ. ಟೈಮ್ ಈಗ 9:30 ಆಯಿತು. ನನ್ನ ಕೆಲಸಗಳು ಆಲ್ಮೋಸ್ಟ್ ಮನೆಯದು ಎಲ್ಲ ಕೆಲಸ ಮುಗಿದಿದೆ. ಬಟ್ಟೆ ಎಲ್ಲ ಒಣಗಾಕಬೇಕು, ಜೊತೆಗೆ ಪಲ್ಯ ಒಗ್ಗರಣೆ ಮಾಡಿಬಿಡ್ಬೇಕು. ಇವೆಲ್ಲ ಮಾಡಿ ಮುಗಿಸಿ ಹಾಗೆ ಕಜ್ಜಾಯ ಮಾಡೋಣ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಅಂದ್ಕೊಂಡು ಅಕ್ಕಿ ನೆನೆಸಿಟ್ಟಿದ್ದೆ. ಈಗ ಅದನ್ನು ಸ್ವಲ್ಪ ರುಬ್ಬಿಟ್ಬಿಟ್ಟು ಪಾಕ ತೆಗೆದಿಟ್ಬಿಟ್ರೆ ಸಾಯಂಕಾಲ ಮಕ್ಕಳು ಬಂದಮೇಲೆ ಮಾಡ್ಕೊಡೋಕ್ಕಾಗತ್ತೆ. ನೆನ್ನೆ ಬೆಳಗ್ಗೆ ನೆನೆಸಿದಂಥದ್ದು. 24 hours ನೆನೆಸಿದ್ರೆ ಸಾಕು, ತುಂಬ ಚೆನ್ನಾಗಿ ಕಜ್ಜಾಯ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕಷ್ಟೇ ನೆನೆಸಿಡೋ ಅಂಥದ್ದು. ಹಾಗೆ ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ, ಕಜ್ಜಾಯ ಮಾಡ್ಕೊಂಡು ತೊಗೊಂಡೋಗೋಣ ಅಂತ. ಇನ್ನೊಂದು ನನ್ನ ಒಂದು ರಿಪೋರ್ಟ್ ಬಂತು, ಹೆಲ್ತ್ ರಿಪೋರ್ಟ್. ಅದ್ರ ಬಗ್ಗೆ ಹೇಳ್ತೀನಿ. ನನ್ನ ಒಂದು ಹೆಲ್ತ್ ರಿಪೋರ್ಟ್ ಬಂತು. ನನಗೆ ಗೊತ್ತಿದೆ ನನ್ನ ಆರೋಗ್ಯದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮನೆಯವ್ರಿಗೂ ಹೇಳಿದೆ, ಹೇಳೋ ಮಾತು ಕೇಳಿಲ್ಲ. ಸುಮ್ಮನೆ 3,000 ರೂಪಾಯಿ ಫ್ರೆಂಡ್ಸ್ ಹೊಟ್ಟೆಲ್ಲ ಉರಿಯುತ್ತೆ. ಯಾಕಂದರೆ ರೀಸೆಂಟಾಗಿ ಮಾಡಿಸಿದೆ ನಾನು. ಇಯರ್ಲಿ ಒನ್ಸ್ ನಾನು ದುಡ್ಡಿನ ಮುಖ ನೋಡೋಕ್ಕೆ ಹೋಗಲ್ಲ. ಇಯರ್ಲಿ ಒನ್ಸು ಕಂಪ್ಲೀಟು ಬಾಡಿ ಚೆಕಪ್ ಮಾಡಿಸ್ತೀವಿ. ನಂದು, ನಮ್ಮ ಮನೆಯವ್ರದ್ದು, ಮಕ್ಕಳದ್ದು ಎಲ್ಲರದ್ದು ಕೂಡ ಮಾಡಿಸಿರ್ತೀವಿ. ಸಮ್ಟೈಮ್ಸ್ ಮಕ್ಕಳಿಗೆ ಮಾಡಿಸೋದಿಲ್ಲ ಅಷ್ಟೇ. ಯಾಕಂದರೆ ಅವ್ರಿಗೆ ಹಿಂಸೆ ಆಗುತ್ತೆ ಅವೆಲ್ಲನೂ ಅಂತ ಹೇಳಿ ಅವ್ರಿಗೂ ಮಕ್ಕಳು ಒಂದು ಸ್ವಲ್ಪ ಇದು ಮಾಡ್ತಾರೆ, ಹಠ ಮಾಡ್ತಾರೆ, ಅಮ್ಮ ನಮ್ಗೆ ಅವೆಲ್ಲ ಬೇಕಾ ಬೇಡ ಅಂತ. ಹಂಗಾಗಿ ಅವ್ರಿಗೆ ಮಾಡಿಸಲ್ಲ. ಬಟ್ ನಾನು ನಮ್ಮ ಮನೆಯವ್ರು ಇಬ್ಬರು ಮಾತ್ರ ಮಿಸ್ ಇಲ್ಲದೆ ಟೆಸ್ಟ್ ಮಾಡಿಸ್ಕೊಳ್ತಾನೆ ಇರ್ತೀವಿ. ನಮ್ಮ ಮನೆಯವ್ರು ಒಂದು ಸ್ವಲ್ಪ ಹೈ ಬಿ ಪಿನೇ. ಅವ್ರಿಗೆ ಯಾವಾಗಲೂ ಕಿಚ್ಚಾಡೋದು ಕೂಗಾಡೋ ಮನುಷ್ಯನೇ ಬಿ ಪಿ. ಬಟ್ ನನಗೆ ಸ್ವಲ್ಪ ಲೋ ಬಿ ಪಿ. ನಾನು ಫುಲ್ ಕೂಲ್ ಅನ್ನೋ ಥರ ಲೋ ಬಿ ಪಿ ನನಗೆ. ಯಾಕೆಂದರೆ ನಮ್ಮ ಮನೆಯವ್ರಿಗೆ ಊಟದಲ್ಲೆಲ್ಲ ಸ್ವಲ್ಪ ಉಪ್ಪು ಕಡಿಮೆ ಮಾಡ್ತೀನಲ್ವ, ಹಾಗಾಗಿ ನಾವು ಉಪ್ಪು ಕಡಿಮೆ ತಿನ್ನೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಸ್ವಲ್ಪ ಇದ್ರೂ ಉಪ್ಪು ಹಾಕೊಳ್ಳೋದಿಲ್ಲ, ಹಾಗೆ ತಿನ್ಕೊಳ್ಳೋವಂಥದ್ದು. ಹಾಗಾಗಿ ಸ್ವಲ್ಪ ಲೋ ಬಿ ಪಿ ಆಗಿದೆ. ಬಿಟ್ಟರೆ ನನ್ನ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂತು. ಅಂದರೆ ಶುಗರು, ಥೈರಾಯ್ಡು, ವಿಟಮಿನ್ಸ್ ಯಾವುದು ಏನೂ ನನಗೆ ಪ್ರಾಬ್ಲಮ್ ಇಲ್ಲ. ಕ್ಯಾಲ್ಶಿಯಮ್, ಹಿಮೋಗ್ಲೋಬಿನ್ ಬಂದು 12.6 ಇದೆ ನನಗೆ. ಮಿನಿಮಮ್ 10 ಎಬೋ ಇರಲೇಬೇಕು. 10.6 ಸಾರಿ 12.6 ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿದೆ ನೋಡಿ, 12.6 ಆ್ಯಂಡ್ 12.5 ಆ್ಯಂಡ್ 16 ಆ ಥರ ಆವ್ರೇಜಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ 12.6 ಇದೆ. ನನಗೆ ಹಿಮೋಗ್ಲೋಬಿನ್ನು ಕೂಡ, ಆಮೇಲೆ ಕ್ಯಾಲ್ಶಿಯಮ್ಮು ಎಲ್ಲನೂ ಆಗೋಗಿದೆ ಫ್ರೆಂಡ್ಸ್. ಎಷ್ಟು ಪೇಜಸ್ ಇದೆ ಅಂದರೆ ಬ್ಲಡ್ ಟೆಸ್ಟಲ್ಲಿ ಟೋಟಲ್ಲು ಯಾವ್ಯಾವ ಲೆವೆಲ್ಲಿಗೆ ಚೆಕ್ ಮಾಡಿದರು ಅಂದರೆ ಪೇಜು 12 ಪೇಜಸ್ ಏನೋ ಇದೆ. ರಿಪೋರ್ಟ್ಸೇ 12 ಪೇಜಸ್ ಇದೆ. 12 ಪೇಜ್ ಇದೆ ರಿಪೋರ್ಟ್ಸೇನೆ ಕೂಡ. ಎಲ್ಲನೂ ಕೂಡ ನಾರ್ಮಲ್, ಏನೂ ಪ್ರಾಬ್ಲಮ್ ಇಲ್ಲ. ಐರನ್ನೆಲ್ಲ ಆಗ್ಬೋದು ಎಲ್ಲದರಲ್ಲೂ. ನನಗೆ ಇರೋದು ಒಂದೇ ಒಂದು ವಿಟಮಿನ್ ಕಡಿಮೆ. ಅದು ಯಾವುದು ಅಂದರೆ ವಿಟಮಿನ್ ಡಿ. ನಾವು ಆದಷ್ಟು ಬಿಸಿಲಲ್ಲಿ ಮನೇಲಿರೋ ಹೆಣ್ಮಕ್ಳು ಓಡಾಡೋದಿಲ್ಲ. ಡಾಕ್ಟರ್ ಒಂದೇ ಹೇಳಿದ್ದು ವಿಟಮಿನ್ ಡಿ ಒಂದು ಕಡಿಮೆ ಇದೆ ಅಮ್ಮ. ಅಂದರೆ ನಮಗೆ ಅವರು ಡಾಕ್ಟ್ರ್ ಹೇಳಿದ್ದು, ಮಮತಾ ಅಂತ ಹೇಳಿ ನನ್ನನ್ನು ಚೆಕ್ ಮಾಡಿ ಡಾಕ್ಟರು. ಅವ್ರು ಹೇಳ್ತಾಯಿದ್ರು, ನಾನೇ ಹೋಗಿ ವಿಟಮಿನ್ ಡಿ ಚೆಕ್ ಮಾಡಿಸಲು ನನಗೂ ಕೂಡ ವಿಟಮಿನ್ ಡಿ ಕಡಿಮೆನೇ ಇರುತ್ತೆ. ನಾನು ಡಾಕ್ಟ್ರಾಗಿ ನನಗೂ ಕೂಡ ಕಡಿಮೆ ಇರುತ್ತೆ. ಯಾಕೆಂದರೆ ನಾವು ಹೆಣ್ಮಕ್ಳು ಬಿಸಿಲಿಗೆ ಹೋಗೋದಿಲ್ಲ. ಈಗಂತೂ ಫುಲ್ಲು ವಿಂಟರ್ ಸೀಸನ್ನು, ರೈನಿ ಸೀಸನ್ ಇರೋದ್ರಿಂದ ಬಿಸಿಲು ಅನ್ನೋದೇ ಇರೋದಿಲ್ಲ. ಜೊತೆಗೆ ಮನೆಯಲ್ಲಿರುವಂತಹ ಗೃಹಿಣಿಯರಾಗ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ ಎಲ್ಲ ನಾವೆಲ್ಲ ಏನಿರ್ತೀರಾ, ಮನೇಲಿರ್ತೀರಾ, ಇಲ್ಲಿ ಆಫೀಸ್ಗೆ ಹೋಗಿ ಒಳಗಡೆ ಸೇರ್ಕೊತೀರಾ. ಮನೇಲಿರೋರು ಬರೀ ಮನೆ ಕೆಲಸ ಅಂತ ಒಳಗಡೆ ಸೇರ್ಕೊತೀರಾ, ಬಿಸಿಲಿಗೆ ಹೋಗೋದಿಲ್ಲ. ಇನ್ಕ್ಲೂಡಿಂಗ್ ಅವ್ರನ್ನೂ ಸೇರಿಸ್ಕೊಂಡು ಅವ್ರು ಹೇಳಿದ್ದು. ಈಗ ನಾನು ಬೆಳಿಗ್ಗೆ ಹೇಳ್ತೀನಿ, ಸ್ವಲ್ಪ ವಾಕಿಂಗ್ ಅದು ಇದು ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಕ್ಲಿನಿಕಿಗೆ ಬಂದೆ ಅಂದರೆ ಇಲ್ಲಿಂದ ನಾನು ಹೋಗೋಷ್ಟರಲ್ಲೇ ಆಫ್ಟರ್ನೂನ್ ಈವ್ನಿಂಗ್ ಆಗುತ್ತೆ. ಮತ್ತು ಮನೇಲಿ ಹೋಗೋ ಒಳಗಿರು ಇದೇ ಆಗೋಗ್ಬಿಡುತ್ತೆ. ನಾವೆಲ್ಲ ಏನು ಅಂದರೆ ಹೆಣ್ಮಕ್ಳು ಆದಷ್ಟು ಬೆಳಗ್ಗೆ ಹೊತ್ತು ಬರುವಂತಹ ಬಿಸಿಲಲ್ಲಿ ನಿಂತ್ಕೊಳ್ಳಿ ಅಂತ ನನಗೆ ಡಾಕ್ಟರ್ ಹೇಳಿದಂಥದ್ದು. ಬೆಳಗ್ಗೆ ಹೊತ್ತು ಎಳೆ ಬಿಸಿಲಿಗೆ ನನಗೆ ಯಾವಾಗಲೂ ನಮ್ಮ ಮನೆ ಮುಂದೆ ಬರುತ್ತೆ. ಬಟ್ ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ ಬಂದಿಲ್ಲ ಅಷ್ಟೇ.
ಬಿಸಿಲು ಬರುತ್ತೆ. ಅದಕ್ಕೆ ಡಾಕ್ಟರ್ ಹೇಳ್ತಿದ್ರು ಮನೆ ಮುಂದೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಟೆರೇಸಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದ್ರೂ ವಾಕ್ ಮಾಡಿ ಆ ಒಂದು ಬಿಸಿಲಲ್ಲಿ ಅಂತ. 15 ಮಿನಿಟ್ಸ್ ಒಂದು ಅಯ್ಯೋ ಮಧ್ಯಾಹ್ನ ಹುರಿ ಬಿಸಿಲಲ್ಲ ಹೇಳ್ತಾ ಇರೋದು, ಬೆಳಗ್ಗೆ ಹೊತ್ತು ಬರುವಂತಹ ಎಳೆ ಬಿಸಿಲಲ್ಲಿ ಅಂತ. ಅದು ಒಂದೇ ನನ್ನ ಹೆಲ್ತಲ್ಲಿ ಕಡಿಮೆ ಇರೋದು. ಒಂದು ಲೋ ಬಿ ಪಿ ಆಗಿದೆ, ವಿಟಮಿನ್ ಡಿ ಸ್ವಲ್ಪ ಕಡಿಮೆ ಇದೆ, ಮೀನ್ಸ್ ಬಿಸಿಲಿಗೆ ಹೋಗ್ತಾ ಇಲ್ಲ ನಾನು ಅಷ್ಟೇ. ಇಷ್ಟು ಬಿಸಿಲಿಗೆ ಹೋಗ್ತೀನಿ, ಮೆಣಸಿನ್ಕಾಯಿ ಎಲ್ಲ ಹೊಣ್ಗೆ ಕಟ್ ಮಾಡೋಕ್ಕೆಲ್ಲ ಹೋಗ್ತೀನಿ, ಬಟ್ ಆದರೂ ನಮ್ಮ ಬಾಡಿಗೆ ಅದು ಸಾಕಾಗ್ತಿಲ್ಲ. ಇನ್ನೂ ಜಾಸ್ತಿ ವಿಟಮಿನ್ ಡಿ ನನಗೆ ಬೇಕು ಅಂತ ಹೇಳಿದ್ರು ಅಷ್ಟೇ. ವಿಟಮಿನ್ ಡಿ ಒಂದೇ ಒಂದು ಬಿಟ್ಟರೆ ಇನ್ನು ಐರನ್ ಆಗ್ಬೋದು, ಕ್ಯಾಲ್ಶಿಯಮ್, ಮತ್ತು ಹಿಮೋಗ್ಲೋಬಿನ್ ಮತ್ತು ಬ್ಲಡ್ ಕೌಂಟೆಂಟ್ ಎಲ್ಲ 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 ನಾರ್ಮಲ್. ನೋ ಶುಗರ್, ನೋ ಬಿ ಪಿ, ನೋ ಥೈರಾಯ್ಡ್, ನೋ ನಥಿಂಗ್ ಅಷ್ಟೇ. ಅಂತೂ ನಂಗೆ ರಿಪೋರ್ಟ್ ನೋಡಿ ಹೆದರ್ಕೊಂಬಿಟ್ಟಿದ್ದೆ, ಏನು ಬರೋದು ಈ ರಿಪೋರ್ಟಲ್ಲಿ, ಏನು ಕತೆನೋ, ಇನ್ನೇನು ಹೇಳ್ತಾರೋ, ಅದೊಂಥರ ಹಿಂಗೆ ಹೊಡ್ಕೊತಾ ಇರೋದು ನೋಡಿ, ಡಬ 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 ಅಂತ. ರಿಪೋರ್ಟ್ ಬರೋವರೆಗೂ ನನ್ನ ಜೀವ ನನಗೆ ಇಲ್ಲ ಅನ್ನೋ ಥರನೇ ಇತ್ತು. ಫೈನಲಿ ನಿನ್ನೆ ಹೋಗಿ ನಾನು ತೋರಿಸ್ಕೊಂಬಂದಿದ್ದು. ನನಗೇನು ಮೆಡಿಸಿನ್ಸ್ ಏನೂ ಕೊಟ್ಟಿಲ್ಲ ಅವರು, ಜಸ್ಟ್ ಬಿಸಿಲಲ್ಲೆಲ್ಲ ಇದು ಮಾಡಿ ಅಂತ ಹೇಳಿದ್ರು. ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಫಿಶನ್ನು ಜಾಸ್ತಿ ತಿನ್ನಿ, ಚಿಕನ್ ಮಟನ್ಗಿಂತ ಫಿಶ್ ತಿನ್ನಿ, ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬಾರ್ದಂತೆ, ಆದಷ್ಟು ಸಾಂಬಾರು ಥರ ಮಾಡಿಕೊಂಡು ತಿನ್ನಿ ಅಂತ ಅಂದರು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಫ್ರೆಂಡ್ಸ್. ಐ ಆಮ್ ಫೀಲಿಂಗ್ ಹ್ಯಾಪಿ. ಹಾಗೆ ಇನ್ನೊಬ್ಬರು ಪ್ರಶ್ನೆ ಕೇಳ್ತಾಯಿದ್ರು, ನಿರ್ಮಲ್ ಅಕ್ಕ ಫಂಕ್ಷನ್ಗೆ ಯಾಕೆ ಬಂದಿಲ್ಲ ಸುಷ್ಮಾ, ಏನಾಯಿತು ಅಂತ. ಅಕ್ಕ ಪಾಪ ಮೆಹಂದಿ ಶಾಸ್ತ್ರಕ್ಕೆ ಬಂದರು, ಎಲ್ಲದು ಅಂದರೆ ಮೆಹಂದಿ ಫಂಕ್ಷನ್, ನಾವು ಮನೇಲೇ ಮೆಹಂದಿ ಎಲ್ಲ ಹಾಕ್ಸ್ಕೊಂಡ್ವಲ್ಲ ಅದಕ್ಕೆಲ್ಲ ಬಂದರು. ಹಿಂದಿನ ದಿನ ಚೈತಕ್ಕೆ ಸೊಪ್ಪು ಹಾಕೋ ಪ್ರತಿಯೊಂದು ಫಂಕ್ಷನ್ಗೂ ಅಕ್ಕ ಬಂದಿದ್ದರು. ಸಮ್ ರೀಸನ್ಸ್ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದ್ದರಿಂದ ಅವತ್ತಿನ ದಿನ ಬರೋಕ್ಕಾಗಿಲ್ಲ. ಯಾಕಂದರೆ ಅಕ್ಕ ನಾಳೆ ಫಂಕ್ಷನ್ ಅಂದರೆ ಇವತ್ತು ಬೆಳಗ್ಗೆ ಅವರು ನಮ್ಮ ಮನೆಯಿಂದ ಹೋಗಿದ್ದಂಥದ್ದು ಇರುತ್ತಲ್ವ. ಏನಾದರೂ ಒಂದು ಫ್ಯಾಮಿಲಿ ಅಂದಮೇಲೆ ಅವರಲ್ಲೂ ಕೂಡ ಸಣ್ಣ ಪುಟ್ಟ ಅಂತ ಇಂಥ ವಿಚಾರಗಳು. ಹಾಗಾಗಿ ನಿರ್ಮಲ ಅಕ್ಕ ಚೈತು ಫಂಕ್ಷನ್ಗೆ ಬರ್ತಿರೋ ಕಾರಣ ಅವರ ಒಂದು ಫ್ಯಾಮಿಲಿ ಪ್ರಾಬ್ಲಮಿಂದ ಅಷ್ಟೇ. ಇನ್ನೇನು ತುಂಬ ಡೀಟೇಲಾಗಿ ಅವೆಲ್ಲ ಹೇಳ್ಕೊಳಕ್ಕೆ ಅಷ್ಟು ಇಷ್ಟಪಡಲ್ಲ ಅಷ್ಟೇ. ಅದು ಒಂದು ರೀಸನ್ನಿಂದ. ಓಕೆ ಫ್ರೆಂಡ್ಸ್, ಆಯಿತು. ಇವಾಗ ಒಂದು ಸ್ವಲ್ಪ ನಾನು ತಿಂದ್ಬಿಟ್ಟು ಚಪಾತಿ ಮಾಡಿಟ್ಟಿದ್ದೀನಿ. ಇವತ್ತು ಚಪಾತಿ ಸಾಗು ಎರಡೂ ತಿಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಸುಮಾರು ಕೆಲಸ ಇದೆ ನನ್ನ ಕಿಚನಲ್ಲಿ, ಅಷ್ಟು ನೀಟಾಗಿ ಕ್ಲೀನಾಗಿ ಇಟ್ಟಿಲ್ಲ ಇವತ್ತು, ಗಡಿಬಿಡಿ ಅನ್ನಂಗಿದೆ, ಅದನ್ನೆಲ್ಲ ಮಾಡ್ಕೋಬೇಕು. ಬೆಳಗ್ಗೆ ಆಲ್ಮೋಸ್ಟ್ ಏನೇನೆಲ್ಲ ಕೆಲಸ ಆಯಿತು ಎಲ್ಲನೂ ಕೂಡ ಮುಗಿಸಿದ್ದಾಗಿತ್ತು. ಇನ್ನೊಂದು ಪಲ್ಯ ಒಂದು ಒಗ್ಗರಣೆ ಹಾಕಿರಲಿಲ್ಲ, ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದೇ ಎಷ್ಟು ಟೈಮ್ ಇರುತ್ತೆ, ಅದರಲ್ಲಿ ಕೆಲವೊಂದು ಸರಿ ಈ ಥರ ಕೆಲಸಗಳು ಲೇಟ್ ಆಗುತ್ತೆ. ಆವಾಗ ಏನು ಮಾಡ್ತೀನಿ, ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಪಲ್ಯ ಒಗ್ಗರಣೆ ಹಾಕ್ಕೊಂಡ್ರಾಯ್ತು ಅಂತ. ಯಾಕಂದರೆ ಇವತ್ತು ಅವ್ರಿಗೆ ಸ್ನ್ಯಾಕ್ಸ್ ಬಂದು ಸೌತೆಕಾಯಿ ಕ್ಯಾರೆಟ್ ಕೊಟ್ಟಿದ್ದರಿಂದ ಪಲ್ಯನ ಮಕ್ಕಳು ಹೋದ್ಮೇಲೆ ಒಗ್ಗರಣೆ ಹಾಕಿದ್ರಾಯ್ತು ಅಂತ ಈಗ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದನ್ನು ಮೊದಲೇ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೆ, ಅದಕ್ಕೋಸ್ಕರ ಒಗ್ಗರಣೆಲೇನು ತುಂಬ ಹೊತ್ತು ಬೇಯಿಸೋದು ಬೇಡ, ಜಸ್ಟ್ ಪಲ್ಯ ಒಗ್ಗರಣೆ ಮಾಡಿಕೊಂಡ್ರೆ ಸಾಕಾಗಿತ್ತು ಅಷ್ಟೇ. ಆಲ್ಮೋಸ್ಟ್ ಆಲ್ ಎಲ್ಲ ಕೆಲಸ ಮುಗಿತಾ ಬಂತು. ಇವಾಗ ಕೆಲಸ ಇರೋದು ಬರೀ ಕಜ್ಜಾಯ ಪಾಕ ತೆಗೆದು ಇಡುವಂಥದ್ದು, ಆಮೇಲೆ ಬಟ್ಟೆ ಎಲ್ಲ ಒಣಗಾಕ್ಬೇಕು, ಮುಗೀತು. ನಮ್ಮ ಮನೆ ಹತ್ರ ಬರೀ ಈ ಸೌಂಡ್ ಬರ ಸೌಂಡ್. ಈ ರೀತಿ ಬೆಲ್ಲನ ಓವನ್ ಒಳಗಡೆ ಇಟ್ಟು ಕರಗಿಸ್ಕೊಳ್ಳೋದು, ಅಂದರೆ ಸ್ವಲ್ಪ ಮೆಲ್ಟ್ ಮಾಡ್ಕೊಳ್ಳೋದು. ಮೆಲ್ಟ್ ಮಾಡಿಕೊಂಡ್ರೆ ಬೇಗ ನೀರಲ್ಲಿ ಹಾಕಿದ ತಕ್ಷಣ ಕರಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಷ್ಟೇ. ಜಸ್ಟ್ 1 ನಿಮಿಷ ಇಡ್ತೀನಿ, 1 ನಿಮಿಷದಲ್ಲೆಲ್ಲ ಅದು ಆಲ್ಮೋಸ್ಟ್ ಆಲ್ ಮೆಲ್ಟ್ ಆಗೋಗ್ಬಿಡುತ್ತೆ. ಫುಲ್ ಆಲ್ರೆಡಿ ಆಗ್ತಾಯಿದೆ. ನಂದು 17, 15, 14 ನನಗೆ ಸೆಕೆಂಡ್ಸೆಲ್ಲ ಆಲ್ಮೋಸ್ಟ್ ಆಲ್ ಕರ್ಗೆ ಹೋಗಿದೆ ನೋಡಿ. ಇನ್ನೂ ಒಂದು 10 ಸೆಕೆಂಡ್ಸ್ ಇತ್ತು, ಅಷ್ಟರಲ್ಲಿ ಆಲ್ರೆಡಿ ಕರ್ಗೋಗಿದೆ. ಹೀಗಿದೆ ನಾನು ಡೈರೆಕ್ಟು ಇದಕ್ಕೆ ಹಾಕೊಂಡ್ಬಿಟ್ಟು. ಕೆಲವೊಂದು ಟೈಮಲ್ಲಿ ಉಂಡೆ ಬೆಲ್ಲ ಮತ್ತು ಅಚ್ಚು ಬೆಲ್ಲ ಎಲ್ಲನೂ ನಾವು ಕುಟ್ಟಬೇಕಾದ್ರೆ ಏನಾಗುತ್ತೆ, ಎಲ್ಲ ಕಡೆ ಹಾರುವಂಥದ್ದು, ಇಲ್ಲ ಕೆಳಗಡೆ ಮನೆಗೆಲ್ಲ ದಬ್ಬ ಸೌಂಡ್ ಕೇಳಿಸೋದು ಹೀಗೆಲ್ಲ ಆಗ್ತಾ ಇರುತ್ತಲ್ಲ. ಹಂಗಾಗಿ ನಾನು ಏನು ಮಾಡ್ತೀನಿ, ಇದು ನಮ್ಮ ಪಕ್ಕದ ಮನೆ ಆಂಟಿ ಹೇಳ್ಕೊಟ್ಟಿರೋದ್ರಿಂದ ತುಂಬ ಈಸಿ, ಬೇಗ ಬೆಲ್ಲ ಕರಗುತ್ತೆ. ಸ್ವಲ್ಪ ನಾವು ನೀರು ಹಾಕಿಬಿಟ್ಟು ಓವನಲ್ಲಿ ಇಟ್ಟರೂ ಕೂಡ ಬೇಗ ಕರ್ಗೋಗ್ಬಿಡುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ನಾನು ನೀರಾಕಿ ಇಟ್ಟಿಲ್ಲ, ಪ್ರೀ ಹಾಗೆ ಇಡೀ ಉಂಡೆನೇ ನಾನು ಇಡೋ ಅಂಥದ್ದು. ಹಾಗಾಗಿ ಕರಗಿತ್ತು. ಆನಂತರ ಇಲ್ಲಿ ನಾನು ನೀರನ್ನು ಕೂಡ ಸ್ವಲ್ಪ ಕಾಯೋದಕ್ಕೆ ಇಟ್ಟಿದ್ದೆ. ಅಂದರೆ ನಾನು ಇವಾಗ ಇಲ್ಲಿ 1/2 kg ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ
ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಒಂದು 400 ಗ್ರಾಮಷ್ಟು ಬೆಲ್ಲ ತೊಗೋಬೋದಾಗತ್ತೆ. ನನಗೊಂದು ಸ್ವಲ್ಪ ಸ್ವೀಟ್ ಕಡಿಮೆಯಲ್ಲಿ ತುಂಬ ಸಿಹಿ ಆಗಿಬಿಟ್ರೆ ತಿನ್ನೋಕ್ಕೆ ಹಿಂಸೆ ಆಗುತ್ತೆ ಅಂತ ಒಂದು 300 ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೆ. ಆ ಬೆಲ್ಲಕ್ಕೆ ನಾನು ಜಸ್ಟ್ ಒಂದು 1/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಕರಗಿಸ್ಕೊಂಡಿದ್ದಂಥದ್ದು. ಆನಂತರ ಕಲ್ಲೇನಾದರೂ ಇರುತ್ತೇನೋ ಅಂತ ಹೇಳಿ ಸೋಸ್ಕೊಂಡು ಈಗ ಪಾಕ ಆಗೋದಕ್ಕೆ ಇಟ್ಟಿದ್ದೆ. ಹಾಗೆ ಅಕ್ಕಿನೂ ಕೂಡ ಅಷ್ಟೇ, ನಾವು ಮಿನಿಮಮ್ ಒಂದು 24 ಅವರ್ಸ್ ಅಕ್ಕಿನ ನೆನೆಸಿಟ್ಟು ಆ ನೀರೆಲ್ಲ ಸೋರ್ಲಾಕ್ಬಿಟ್ಟು ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾವು ಪಾಕ ತೆಗೆಯೋದು ಅರ್ಧ ಗಂಟೆ ಮುಂಚಿತವಾಗಿ ನನಗೆ ನೀರೆಲ್ಲ ನೀರೆಲ್ಲ ಸೋರಿದ್ಮೇಲೆ ಮಿಕ್ಸಿಲೇ ಕೂಡ ಅದನ್ನು ಪೌಡ್ರ್ ಮಾಡಿಕೊಂಡು ಜರಡಿ ಆಡ್ಕೊಂಡಿದ್ದ ನಂತರ ನಾನಿಲ್ಲಿ ಬೆಲ್ಲ ಪಾಕ ಬಂದಿದೆಯಾ ಇಲ್ವಾ ಅಂತ ಹೇಳಿ ಒಂದು ಪ್ಲೇಟಿಗೆ ನೀರು ಏನು ಹಾಕ್ಕೊಂಡಿರ್ತೀವಿ ಅದಕ್ಕೆ ಆ ಬೆಲ್ಲದ ಸಿರಪ್ 1-2 ಸಿರಪ್ ಹಾಕಿದರೆ ಅದು ಹಾಗೆ ಹೋಗಿ ತಳಭಾಗದಲ್ಲಿ ಕೂತ್ಕೋಬೇಕು. ಆ ಥರ ಕೂತ್ಕೊಂಡಾಗ ಪಾಕ ಬಂದಿದೆ ಅಂತ. ತುಂಬ ಗಟ್ಟಿಯಾಗಿ ಕೂತ್ಕೊಂಡ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಅವಾಗ ಗಟ್ಟಿ ಪಾಕ ಆಗಿದೆ ಅಂತ ಅವಾಗ ನೀರು ಹಾಕಿಬಿಟ್ಟು ತೆಳು ಮಾಡ್ಕೋಬೇಕಾಗುತ್ತೆ. ಹಾಕಿದ ತಕ್ಷಣ ನಾರ್ಮಲಿ ಕೂತ್ಕೊಂಡು ಆಮೇಲೆ ಬೆಲ್ಲ ನೀರು ಜೊತೆ ಕರ್ಕೊಂಡ್ರೆ ಅದು ಕರೆಕ್ಟು ಹದ ಅಂತ. ಆಮೇಲೆ ನೀವು ಮಾಡಿಟ್ಕೊಂಡಿರೋಂಥ ಅಕ್ಕಿನ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ಇದಕ್ಕೆ ಕೆಲವೊಬ್ಬರು ಕೊಬ್ಬರಿನೂ ಕೂಡ ಹಾಕ್ಕೊತಾರೆ. ನಾನಿವತ್ತು ಬರೀ ಗಸಗಸೆ ಮತ್ತು ಏಲಕ್ಕಿ ಪೌಡ್ರ್ ಹಾಕಿದ್ದು. ಇದನ್ನು ಸ್ವಲ್ಪ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಆಮೇಲೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿಬಿಟ್ಟು 1-2 ನಿಮಿಷ ನೀವು ಮಿಕ್ಸ್ ಮಾಡಿದ್ರೆ ಸಾಕು. ತುಂಬ ಹೊತ್ತು ಹಾಕಿ ಇದನ್ನು ತುಂಬ ಗಟ್ಟಿಯಾಗಿ ಕುದಿಸ್ಕೊಂಡು ಗಟ್ಟಿ ಥರ ಮಾಡಿದ್ರೆ ಕಜ್ಜಾಯ ಥರ ಬರೋದಿಲ್ಲ. ಜಸ್ಟ್ 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಅದು ಗಟ್ಟಿಯಾಗುತ್ತೆ. ಇನ್ನೊಂದೇನೆಂದರೆ ಕಜ್ಜಾಯ ಪಾಕ ತಣ್ಣಗಾದ್ಮೇಲೆ ಇನ್ನೂ ಜಾಸ್ತಿ ಗಟ್ಟಿಯಾಗುತ್ತೆ. ಹಾಗಾಗಿ ಸ್ವಲ್ಪ ನೀವು ನೋಡ್ಕೋಬೇಕು ಹದನ. ಈ ಚಪಾತಿ ಹಿಟ್ಟೆಲ್ಲ ನಾವು ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಅದಕ್ಕಿಂತಲೂ ಸ್ವಲ್ಪ ಸಾಫ್ಟಾಗಿದ್ದರೆ ಬೆಟರ್. ಯಾಕಂದರೆ ತಣ್ಣಗಾದ್ಮೇಲೆ ಸ್ವಲ್ಪ ಅದಕ್ಕೂ ಗಟ್ಟಿಯಾಗುತ್ತೆ. ಅದಕ್ಕೆ ಈಗ ಎಲ್ಲನೂ ಕೂಡ ನಾನು ಮಿಕ್ಸ್ ಮಾಡಿದ್ದಾಗಿತ್ತು, ಗಟ್ಟಿನೂ ಕೂಡ ಆಗಿತ್ತು. ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪನೂ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಇದನ್ನೇನು ನಾವು ಕಜ್ಜಾಯ ಪಾಕ ತೆಗೆದಿಟ್ಬಿಟ್ಟು ಸುಮಾರು ಹೊತ್ತಿಟ್ಟು ಆ ನಂತರ ಕಜ್ಜಾಯ ಮಾಡಬೇಕು ಅನ್ನೋದೆಲ್ಲ ಏನಿಲ್ಲ. ಆವಾಗಲೇ ತೆಗೆದು ಆಗಲೇ ಮಾಡ್ಬೋದು, ಚೆನ್ನಾಗಾಗುತ್ತೆ. ಈಗ ಹಿಟ್ಟು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ನಾವು ಕೈಯಲ್ಲಿ ಅದನ್ನು ಪ್ರೆಸ್ ಮಾಡ್ತಾಯಿದ್ರು ಎಷ್ಟು ನೀಟಾಗಿ ಪ್ರೆಸ್ ಆಗ್ತಾಯಿದೆ ಅಂತ. ಈ ಹಂತದಲ್ಲಿ ಅಥವಾ ಈ ಹದದಲ್ಲಿ ಇದೆ ಅಂದರೆ ಚೆನ್ನಾಗಿ ಬಂದಿದೆ ಅಂತ. ನಾನೇನು ಮಾಡಿದೆ, ಬಿಸಿ ಬಿಸಿದೇ ಮಾಡಿಬಿಟ್ಟೆ. ಯಾಕಂದರೆ ನನಗೆ ಕೆಳಗಡೆ ಮಸಾಲ ಸಾಂಬಾರು ಪೌಡರ್ದು ಕೆಲಸ ಇತ್ತು, ಜೊತೆಗೆ ಮೆಣಸಿನ್ಕಾಯೆಲ್ಲ ಏನು ಒಣಗಾಕಿದೆ ಅದೆಲ್ಲನೂ ಎತ್ಕೊಂಬರೋವಂಥದ್ದು, ಮಾಡೋವಂಥದ್ದು, ಕ್ಲೀನ್ ಮಾಡಿ ಕೆಳಗಡೆ ಹೋಗಿ ಕೆಲಸ ಮಾಡೋವಂಥದ್ದು ಇದೆಲ್ಲ ಇರೋದ್ರಿಂದ ಮಾಡಿಟ್ಬಿಟ್ರೆ ಮಕ್ಕಳು ಸ್ಕೂಲಿಂದ ಬಂದು ತಿನ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಬೇಗ ಪಟ ಅಂತ ಹೇಳಿ ಮಾಡಿದೆ. ಕಜ್ಜಾಯ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಆನಂತರ ಮಾಡಿಟ್ಬಿಟ್ಟು ಇವಾಗ ಇಲ್ಲಿ ಬಂದು ನಾನು ಮಸಾಲ ಸಾಂಬಾರು ಪೌಡರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಡೇ ಇನ್ ಮೈ ಲೈಫ್ ಅನ್ನೋ ಥರನೇ ವ್ಲಾಗ್ ಆಗೋಗ್ಬಿಡುತ್ತೆ ಅನಿಸುತ್ತೆ. ಯಾಕೆಂದರೆ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಫುಲ್ ಡೇ ವ್ಲಾಗ್ನ ನಾನು ಶೇರ್ ಮಾಡ್ಕೋಬೇಕು ಅಂತ. ಈಗ ಇಲ್ಲಿ ನಾನು ಬಂದು ಮಸಾಲ ಸಾಂಬಾರು ಪೌಡರ್ಗೆ ಯಾವ್ಯಾವ ಮೆಣಸಿನ್ಕಾಯಿ 3 ಥರ ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಯಾವ್ಯಾವ ಮೆಣಸಿನ್ಕಾಯಿ ಎಷ್ಟು ಮೆಜರ್ಮೆಂಟಲ್ಲಿ ಹಾಕ್ಕೋಬೇಕು, ಇದು ಸ್ಟಾರ್ಟಿಂಗ್ ನಾವು ಏನು ಮಾಡಿಟ್ಕೊಂಡಿರ್ತೀವೋ ಇದು ಅಮ್ಮಂದು ರೆಸಿಪಿ ಆಗಿರೋದ್ರಿಂದ ನಾನು ಅಮ್ಮನ ಕೈಲಿ ಬರ್ಸ್ಕೊಂಬಿಟ್ಟಿದ್ದೀನಿ. ಅವರು ಬರೆದುಕೊಟ್ಟಿರೋ ಪ್ರಕಾರ ನಾನು ತೂಕ ಮಾಡಿ ಮಾಡ್ಕೊಳ್ಳುವಂಥದ್ದು. ಅಂದರೆ ಇದೆಲ್ಲನೂ ಕೂಡ ನಾವು ಮಾಡೋದಕ್ಕೂ ಮುಂಚೆ ಒಂದು ಎಷ್ಟು ಕೆಲಸ ಇರುತ್ತೆ. ಒಂದು ಪೌಡರ್ನ ಮಾಡಬೇಕು ಅಥವಾ ಏನೋ ಒಂದು ಕೆಲಸ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು, ಅದು ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ನಾವೇನಾದರೂ ಒಂದು ಮಾಡ್ತೀವಿ ಅಂತಂದರೆ ಅದಕ್ಕೆ ಎಷ್ಟೆಲ್ಲ ಶ್ರಮ ಪಡ್ತೀವಿ, ಎಷ್ಟೆಲ್ಲ ಕಷ್ಟಪಟ್ಟು ಮಾಡುವಂಥದ್ದು ಅಲ್ವಾ. ಅದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ. ಥ್ಯಾಂಕ್ ಯು. ನಿಮ್ಮ ಒಂದು ಪ್ರೋತ್ಸಾಹ ಬೆಂಬಲದಿಂದ ಇವತ್ತು ನಾನು ಒಂದು ಪುಟ್ಟ ಬಿಸ್ನೆಸ್ ಮಾಡೋ ರೀತಿಯಾಗಿ ಆಗಿದೆ. ಹಾಗೆ ಇಲ್ಲಿ ನೋಡ್ಬೋದು ಯಾವ ಲೆವೆಲಿಗೆ ಮಳೆ ಬರ್ತಾ ಇದೆ ಅಂತ. ಇದಕ್ಕೋಸ್ಕರ ಏನೋ ಬಿಸಿಲು ಅಷ್ಟು ಜೋರು ಸುರಿತಾ ಇತ್ತು ಅನಿಸುತ್ತೆ. ಅದಕ್ಕೋಸ್ಕರ ಜೋರು ಮಳೆ ಹಾಗೆ ಬರ್ರಂತ ಬಂತು. ಸದ್ಯ ಮಳೆ ಬರೋಷ್ಟರಲ್ಲಿ ನಾನೆಲ್ಲನೂ ಕೂಡ ತೊಗೊಂಬಂದಾಗೋಗ್ಬಿಟ್ಟು ಇವಾಗ ನನ್ನ ಕೆಲಸ ಹುರಿತಾ ಇರೋ ಕೆಲಸ ಆಲ್ಮೋಸ್ಟ್ ಆಲ್ ಎಲ್ಲ ಹುರಿದಿದ್ದೆಲ್ಲ ಆಗಿದೆ. ಇನ್ನೇನು ಲಾಸ್ಟು ಸ್ವಲ್ಪ ಗಸಗಸೆ ಒಂದು ಸೇರಿಸ್ಬೇಕು. ಇದು ಹುರಿದ್ಬಿಟ್ಟು ನಾನು ಬಾಕ್ಸಿಗೆ ಏನು ಹಾಕ್ತೀನಿ ಅಂದರೆ ಈ ಅಂಡೆ ಅಂತ ಏನು ಕರಿತೀವಿ ನಾವು, ಇದು ಅಂಡೆ, ಈ ಅಂಡೆ ಒಳಗಡೆ ಏನು ಹಾಕ್ತೀವಿ ಆವಾಗ ಲಾಸ್ಟಲ್ಲಿ ಇದನ್ನು ಸೇರಿಸೋ ಅಂಥದ್ದು ಗಸಗಸೆನ ಸೇರಿಸ್ತೀನಿ. ಇದಿಷ್ಟು ಹಾಕಿದರೆ ಮುಗೀತು. ಆಲ್ಮೋಸ್ಟ್ ಆಲ್ ಹುರಿದಿದ್ದಾಯಿತು. ನಾನು ಸ್ವಲ್ಪ ಇದು ಬಾಕಿ ಇದೆ, ಇಲ್ಲೊಂದು ಕಡೆ ಆಗ್ತಾಯಿದೆ. ಇದು ಮನ್ನವರೆಗೂ ಹುರ್ಕೋಬೇಕು. ನಂತರ ಅರಿಶಿಣದ್ದು ಕೊಂಬನೇ ಆಲ್ಮೋಸ್ಟ್ ಆಲ್ ನಾನು ಎಲ್ಲದಕ್ಕೂ ಯೂಸ್ ಮಾಡೋದು. ಸಾಂಬಾರು ಪುಡಿ, ಮಸಾಲ ಸಾಂಬಾರು ಪುಡಿ ಜೊತೆಗೆ ಮಿಲ್ಕ್ ಮಾಲ್ಟು ಎಲ್ಲದಕ್ಕೂ ಈ ಥರ ಅರಿಶಿಣದ ಕೊನೆನೇ ಹುರಿದ್ಬಿಟ್ಟು ಹಾಕ್ತೀನಿ. ಏನು ಆಲ್ಮೋಸ್ಟ್ ಎಲ್ಲ ತಣ್ಣಗಾಗಿದೆ. ಏನಿದ್ರು
ಮಿಲ್ ಮಾಡಿಸ್ಕೊಂಬರೋದಷ್ಟೇ. ಒಂದೆರಡು ಇವೆರಡನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಮಿಲ್ ಮಾಡಿಸ್ಕೊಂಬರೋದು. ಒಂದು ಕೆಲಸ ಮಾಡೋ ಅಷ್ಟರಲ್ಲಿ ಇಡೀ ರೂಮ್ ಪೂರ್ತಿ ನನ್ನ ಎಲ್ಲ ಪದಾರ್ಥಗಳು ಹರಡಿರ್ತವೆ ಫುಲ್ಲು. ಹಾಗೆ ಇಲ್ಲೂ ಇದೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟು ಹೋಗೋ ಅಂಥದ್ದು. ನಾನು ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಳೆ ಬಂದು ನಿಂತೇ ಆಯಿತು. ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಹರಡೋ ಅಂಥದ್ದು, ಚೆಲ್ಲೋ ಅಂಥದ್ದು ಮತ್ತು ಇದೆಲ್ಲ ಐಟಮ್ಸ್ನ ತೊಗೊಂಡಿರ್ತೀವಲ್ಲ ಅದ್ರ ಬಾಕ್ಸ್ಗಳು ಅವೆಲ್ಲ ಇರುತ್ತೆ. ಅದನ್ನೆಲ್ಲ ಕಂಪ್ಲೀಟು ಮಾಡಬೇಕಾದ್ರೆ ಹೇಗೆಲ್ಲ ತೆಗೆದಿಟ್ಕೊಂಡಿರ್ತೀವೋ ಕೆಲಸ ಮುಗಿದ್ಮೇಲೆ ಹಾಗೆ ಎಲ್ಲ ನೀಟಾಗಿ ಎತ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಆ ನಂತರ ಇಡೀ ಮನೆಯೆಲ್ಲ ಏನಿದೆ ಅದನ್ನೆಲ್ಲ ಗುಡಿಸಿ ಆ ನಂತರನೇ ನಾನು ಹೋಗೋ ಅಂಥ. ನನಗೆ ಟೈಮ್ ಎಷ್ಟೊತ್ತೇ ಆಗಲಿ, ರಾತ್ರಿ 1 ಗಂಟೆ ಆದರೂ ಅಷ್ಟೇ ನನಗೆ ಪರವಾಗಿಲ್ಲ. ನನಗೆ ಏನಂದರೆ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಕೆಲಸಗಳಾಗಬೇಕು. ಇಲ್ಲ ಅಂತಂದರೆ ನಾನು ಯಾವುದೇ ಕೆಲಸನೂ ಮಾಡೋಕ್ಕೋಗಲ್ಲ. ನಂಗೆ ನಿಧಾನ ಆದರೂ ಪರವಾಗಿಲ್ಲ ಅಥವಾ ಲೇಟ್ ಆದರೂ ಪರವಾಗಿಲ್ಲ, ನಾವು ಮಾಡುವಂಥ ಕೆಲಸ ಅಚ್ಚುಕಟ್ಟಾಗಿ ಕ್ಲೀನಾಗಿರಬೇಕು. ಹಾಗಾಗಿ ಮಕ್ಕಳು ಆಲ್ರೆಡಿ ಸ್ಕೂಲಿಂದ ಬಂದಾಗಿತ್ತು. ನಾನು ಇಲ್ಲಿ ಕೆಳಗಡೆ ಕೆಲಸ ಮಾಡ್ಬೇಕಾದ್ರೆ ಮಾತಾಡ್ಸ್ಕೊಂಡು ಅವರು ಹೋದರು. ನಾನು ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಒಟ್ಟಿಗೆ ಒಂದೇ ಸರಿ, ಮತ್ತು ಮೇಲೆ ಹೋದರೆ ಬರೋದು ಲೇಟ್ ಆಗುತ್ತಲ್ಲ ಅಂತ ಎಲ್ಲ ಮುಗಿಸ್ಬಿಟ್ಟು ಹೋದೆ. ಹೇಗಿತ್ತು ಕಜಾಯ ಮಗನೇ? ಹೇಗಿತ್ತು ಮಗಳು ಕಜಾಯ? ಹಾಂ, ಆಲ್ಮೋಸ್ಟ್ ಆಲ್ ನನ್ನ ಎಲ್ಲ ಕೆಲಸಗಳು ಮುಗಿದಿದೆ. ಬಟ್ ನನ್ನ ಕೆಲಸ ಅಂದರೆ ನನ್ನ ಈ ಮನೆ ಕೆಲಸ ಮುಗಿದಿದೆ. ಯಾಕಂದರೆ ಇವರಿಗೆಲ್ಲ ಅಡುಗೆ ಮಾಡಿಟ್ಟು ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆ ಎಲ್ಲ ಇದ್ದಿದ್ದೆಲ್ಲ ಪಾತ್ರೆ ತೊಳೆದಿಟ್ಟು ಇವರಿಗೆ ಅಡುಗೆ ಮಾಡಿಟ್ಟು ಪಲ್ಯ ಎಲ್ಲ ಬಿಸಿ ಮಾಡಿ ಸಾಂಬಾರು ಬಿಸಿ ಮಾಡಿ ಅಡುಗೆ ಎಲ್ಲನೂ ಕೂಡ ರೆಡಿ ಆಯಿತು. ಬಟ್ ಅಮ್ಮ ಮನೆಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ವಿಪರೀತ ಮಳೆ 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 ಅಷ್ಟು ಮಳೆ ಇದೆ, ವಿಪರೀತ. ಚಿಂಟು ಬಾ ಈ ಕಡೆ. ಚಿಂಟು ನಂಗೆ ಹಿಂಸೆ ಮಾಡ್ತಾರಪ್ಪ, ಹಿಂಗೆ ತಪ್ಕೊಂಡು ನಮ್ಮ ಓಡಾಡೋಕ್ಕಾಗಲ್ಲ, ಮಕ್ ಕೊಡ್ಕೊತಾರೆ ಅಂತ ಭಯ. ಹಾಗಾಗಿ ಅಮ್ಮ ಮನೆಗೆ ಹೋಗಲಿಲ್ಲ. ಆಲ್ಮೋಸ್ಟ್ ಆಗಿ ಕಜಾಯ ಖಾಲಿನೇ ಆಗೋಗಿದೆ ಫ್ರೆಂಡ್ಸ್. ಅದಕ್ಕೂ 4 ಅಮ್ಮನಿಗೆ ಅಂತ ಎತ್ತಿಟ್ಟಿದ್ದೀನಿ. 3 ಉಳಿದಿದ್ದಾವೆ ಅಷ್ಟೇ. ಟೋಟಲ್ 28 ಆಗಿತ್ತು. 28ಅಲ್ಲಿ ನೋಡಿ ಅಮ್ಮನಿಗೆ ಒಂದು 4 ಏನೋ ಇಟ್ಟಿದ್ದೀನಿ, ಇನ್ನು 3 ಅಂದರೆ 8 4 ಒಂದು 7 ಇದೆ ಅಂದ್ಕೊಳ್ಳಿ. 21 ಕಜಾಯ ಖಾಲಿ. ಅದ್ರಲ್ಲಿ ನಾನು 4 ಕಜಾಯ ತಿಂದೆ. ನಾನು ತಿಂದಿರ್ತೀನಿ 5-6. ಇನ್ನು ಉಳಿದಿದ್ದವರಪ್ಪ ನಾವು ಎಲ್ಲರೂ ಹಿಂಗೆ ತಿಂದು ಖಾಲಿ ಮಾಡಿದ್ದೀವಿ. ಕಜಾಯ ತುಂಬ ಚೆನ್ನಾಗಿ. ಏನಪ್ಪ ಕಜಾಯ ಚೆನ್ನಾಗಿತ್ತು. ಕಜಾಯ ಊಟ ಮಾಡಲ್ವಾ ಈಗ? ಬೇಡ, ಊಟ ಮಾಡಿ. ಹಾಗಾಗಿ ಈಗ ಅವರಿಗೆ ಊಟ ಕೊಟ್ಬಿಟ್ಟು ನಾನು ಕೆಳಗಡೆ ಹೋಗಿ ಅಂದರೆ ಮಸಾಲ ಸಾಂಬಾರ್ ಪೌಡರ್ದೇನಿದೆ ಅದು ಪ್ಯಾಕಿಂಗ್ ಮಾಡುವಂಥದ್ದು. ಟೈಮ್ ಬಂದು 8:30. ಅವ್ರಿಗೆ 9 o'clock ಅಷ್ಟರಲ್ಲಿ ತಗೊಳ್ಳೋ ಬರ್ಗರ್. 9 o'clock ಅಷ್ಟರಲ್ಲಿ ಇವ್ರಿಗೆ ಊಟ ಎಲ್ಲ ಮಾಡಿ ಇವ್ರನ್ನ ಮಲಗಿಸ್ಬಿಟ್ಟು ನಾನು ಹೋಗಿ ಕೆಳಗಡೆ ಜರಡಿ ಆಡಿಬಿಟ್ಟು ಪ್ಯಾಕಿಂಗ್ ಮಾಡಿ ಬರುವಂಥದ್ದು. ಪ್ಯಾಕಿಂಗ್ ಎಲ್ಲ ಮಾಡಿ ನಾನು ಬರೋಷ್ಟರಲ್ಲೂ ಸುಮಾರು 9 ಗಂಟೆ 10:30 ಆಗೋಗ್ಬಿಡತ್ತೆ. ಆಮೇಲೆ ಬಂದು ಇನ್ನೊಂದು ಸರಿ ಫ್ರೆಶ್ ಅಪ್ ಆಗ್ತೀನಿ ನಾನು. ಯಾಕಂದರೆ ಫುಲ್ ನನ್ನ ಮಗಳೆಲ್ಲ ಹೇಳ್ತಿದ್ಲು, ಇನ್ನು ಹತ್ರ ಬಂದರೆ ಫುಲ್ ಮಸಾಲ ಸಾಂಬಾರ್ ಸ್ಮೆಲ್ಲೇ ಘಮ ಸ್ಮೆಲ್ಲು, ಸ್ಪೈಸಸ್ ಎಲ್ಲ ಹುರಿದಿರೋದಕ್ಕೂ ಅಂತ. ಕರೆಂಟ್ ಬಿಟ್ಟೋಗಿತ್ತಾ, ಮೆಟ್ಲು ಹತ್ಕೊಂಡು ಬರ್ತಿದ್ವಿ ನೀವು ಉರಿಬೇಕಾದ್ರೆ. ಹೊರಗೆ ತನಕ ಸ್ಮೆಲ್ ಬರೋ ಲೆವೆಲ್ ಉರಿತಾ ಇದ್ರಿ. ಹೌದಾ? ಅಷ್ಟು ಗಮ್ ಅಂತಿತ್ತಾ? ನನ್ನ ಮಗಳು ಹೇಳ್ತಾ ಇದ್ದಾರೆ ಅಷ್ಟು ಗಮ್ ಅಂತ. ಮೇನ್ ಇರೋದೇ ಯಾವುದೇ ಒಂದು ಪದಾರ್ಥಗಳಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಅದನ್ನು ತೊಳೆಯೋ ಅಂದರೆ ಒಂದು ಅಂದರೆ ಮಾಲ್ಟ್ಗಳಲ್ಲಿ ಯೂಸ್ ಮಾಡೋದಾದರೆ ಅದನ್ನು ಯಾವ ರೀತಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಡ್ತೀವಿ ಅನ್ನೋದೊಂದು ಫಸ್ಟ್ ಸ್ಟೆಪ್ ಆಗುತ್ತೆ. ಇನ್ನು ಈ ಥರ ಇಡೋ ಅಂಥದ್ದು 2ನೇ ಸ್ಟೆಪ್ ಬಂದು ಹುರಿಯೋ ಅಂಥದ್ದು. ಬಟ್ ಮಸಾಲ ಸಾಂಬಾರು ಪೌಡರಾಗಲಿ ಯಾವುದೇ ಒಂದು ನಾವು ಮಾಡ್ತೀವಿ ಅಂದರೆ ಅದಕ್ಕೆ ತಾಳ್ಮೆ ಇರಬೇಕು. ಜೊತೆಗೆ ಇನ್ನೊಂದೇನೆಂದರೆ ಹುರಿಯುವಂತಹ ವಿಧಾನ ಮೇನ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮಮ್ಮ ಅದನ್ನೇ ಹೇಳೋವಂಥದ್ದು, ನೀವು ಯಾವ ರೀತಿಯಾಗಿ ಹದವಾಗಿ ಹುರಿದು ಇಡ್ತೀರಾ ಅದ್ರ ಮೇಲೆ ನೀವು ಮಾಡುವಂಥ ಪದಾರ್ಥಗಳು ಬಾಳಿಕೆ ಎಷ್ಟು ದಿನ ಅಥವಾ ಎಷ್ಟು ತಿಂಗಳುಗಳು ಬರುತ್ತೆ, ಜೊತೆಗೆ ಅದ್ರ ಘಮ ಹೇಗಿರುತ್ತೆ ಅನ್ನೋದು. ಹಾಗಾಗಿ ನಾನಂತೂ ಎಷ್ಟು ಸಣ್ಣ ಉರಿ ಇರುತ್ತೆ ಅಂದರೆ ಆ ಸಣ್ಣ ಉರಿಯಲ್ಲಿ ಹುರಿಯೋ ಅಷ್ಟರಲ್ಲಿ ನಮ್ಮ ಮನೆಯವರು
ಹೇಳ್ತಿರ್ತಾರೆ, ಓ ನಿಂದು ಇವತ್ತು ನೈಟ್ ಎಲ್ಲ ಬಿಡೋ ಕೆಲಸ ನಿಂದು ಇನ್ನು ಎಷ್ಟೊತ್ತಾಗುತ್ತೋ ಅಂತ. ನಾನು ಗಾಡಿ ಎಷ್ಟೇ ಆರ್ಡ್ರ್ ಬರಲಿ ಫ್ರೆಂಡ್ಸ್, ಗಡಿ ಬಿಡಿ ಮಾಡ್ಕೊಳ್ಳೋದಾಗಲಿ, ಜಾಸ್ತಿ ಉರಿ ಇಟ್ಬಿಟ್ಟು ಬೇಗ ಬೇಗ ಮುಗ್ದೋಗ್ಲಿ ಅಂತ ಮಾಡೋದಾಗಲಿ ನೋವೇ ಚಾನ್ಸ್ ಇಲ್ಲ. ನಿಧಾನ ಆದರೂ ಪರವಾಗಿಲ್ಲ. ನೀ ಅದು 12 ಗಂಟೆವರೆಗೂ ಉಳಿತಾನೆ 12 ಗಂಟೆ 1 ಗಂಟೆ ನಿದ್ದೆ ಮಾಡಲ್ಲ, ಸನ್ಲೈಟ್ ಸಿಗಲ್ಲ ಅಂತ ವಿಟಮಿನ್ ಡಿ ಖಾಲಿ ಆಗಿದೆ. ಸೊ ಬ್ಯಾಡ್. ವಿಟಮಿನ್ ಡಿಗಿಂತ ಬಿಸಿ ಕಾಯಿಸ್ತಾ ಇರ್ತಾರೆ, ಹುರ್ಕೊಂಡು ನಿಧಾನಕ್ಕೆ. ಅದೇ ಒಂದ್ಸತಿ ತಿರುವಾಕೋದು ಬಿಸಿ ಕಾಯಿಸ್ಕೊಂಡು ಕೂತಾನೆ, ತಿರುವಾಕೋದು ಬಿಸಿ. ನೋಡಿ ನನ್ನೆಲ್ಲ ಹೆಂಗೆಲ್ಲ ಟೀಸ್ ಮಾಡ್ತಾರೆ, ಆಡ್ಕೊತಾರೆ ಅಂತ. ಹಾಗಾಗಿ ಉರಿಯೋವಂಥದ್ದು ಯಾವುದೇ ಪದಾರ್ಥನೂ ಉರಿಯೋವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನ ನನ್ನ ಕೆಲಸ ಅಷ್ಟೇ. ಇವಾಗ ಹೋಗ್ತೀನಿ ನಾನು, ಇವ್ರಿಗೆಲ್ಲ ಊಟ ಕೊಟ್ಬಿಟ್ಟು ಅವ್ರು ಅವತಾರ ಆಡ್ತಿದ್ದಾರೆ. ಊಟ ಕೊಟ್ಟು ನಾವು ಹೋಗೋಣ, ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್. ಪ್ಲೇಟ್ ಬೇರೆ ಕದ